ಅದರಿಂದಲೇ ಬಿಡಿಸುತ್ತ ಬಿಡಿಸುತ್ತ ಏನೂ ಇಲ್ಲ ಅಂತ ಆಗುವವರೆಗೆ ಹೋಗಬೇಕು ಅಂತ ಉಪನಿಷತ್ತು ಹೇಳ್ತದೆ. ಅಲ್ಲ, ನನಗಿದು ಸಿಕ್ಕಾಗಿದೆ. ಬಿಡಿಸುತ್ತ ಬಿಡಿಸುತ್ತ ಏನೂ ಇಲ್ಲ ಎಂಬ ಹತಾಶೆಯ ಭಾವಕ್ಕೆ ಮಧ್ಯದಲ್ಲಿಯೇ ಯಾವಾತ ಬರ್ತಾನೋ ಅವನಿಗೆ ಬಿಡಿಸಿದ್ದಂತೂ ಹೋಯ್ತಲ್ಲ, ಮುಂದಿನದ್ದು ಏನೂ ಇಲ್ಲ. ಬಿಡಿಸುತ್ತ ಬಿಡಿಸುತ್ತ ಏನೂ ಇಲ್ಲ ಅಂತಾದ್ರೆ ಅದಕ್ಕೆ ಪರಬ್ರಹ್ಮ ಅಂತ ಹೆಸರು. ನೀನು ಉಪನಿಷತ್ತು ಹೇಳಿದ್ದನ್ನು ಹೇಳಿದ್ದಿ. ಈಗ ಉಪನಿಷತ್ತುಗಳನ್ನೇ ಗೋವಾಗಿ ಬಳಸಿದ ನೀನು ಹೇಳಿದ್ದಕ್ಕೆ ನನಗೆ ಎಂಥದ್ದು ಅಂತ ಗೊತ್ತಾಗಲಿಲ್ಲ. ಬಿಡಿಸುತ್ತ ಬಿಡಿಸುತ್ತ ಹೇಳಿದ್ದು ನೀನಿಲ್ಲ ಅಂತ. ಅವನಿಗೆ ಬಿಡಿಸುತ್ತ ಬಿಡಿಸುತ್ತ ನಾನು ಆಡಿದ್ದು ಅವನಿಲ್ಲ ಅಂತ. ಅವನಿಲ್ಲ ಅಂದ್ರೆ ಅವ ಇಲ್ಲ ಆಗ್ತಾನೆ ಅಂತ. ಮತ್ತದಲ್ಲದೆ ಇದ್ರೆ ಏನಯ್ಯ, ಒಮ್ಮಿಂದೊಮ್ಮೆಲೆ ಕ್ರೋಧಾವಿಷ್ಟನಾಗಿ ಗರ್ಜನೆ ಮಾಡುವುದಕ್ಕೆ ತೊಡಗಿದೆಯಲ್ಲ. ಹೌದು, ಅವ ಹಾರಿಸಿದ ಯೋಜನಕ್ಕಿಂತ ಹೆಚ್ಚು ಯೋಜನ ನಾನು ಹಾರಿಸಬೇಕು ಅಂತ. ತಲೆ ಹಾರಿಸುವುದಲ್ಲ, ರಥ ಹಾರಿಸುವುದು, ಅದಕ್ಕೆ ಪ್ರಶಸ್ತಿಯ? ಹೌದೌದು, ಹಾಗೆ ಖಂಡಿತು. ಅದೀಗ ಮಾಡಿದ್ರೆ ನಿನಗೆ ಪ್ರಶಸ್ತಿ ಸಿಗ್ತದೆ ಎನ್ನುವುದು ನಿನ್ನ ಭರವಸೆಯ? ದೇವರು ಮೆಚ್ಚುವ ಕೆಲಸ ಮಾಡುವಂತ, ಉಳಿದವರು ಕೆಲಸ ಮೆಚ್ಚುವುದು ಬೇಡ, ಒಂದು ದೇವರು ಮೆಚ್ಚುವ ಹಾಗೆ ಮಾಡುವ. ಈಗ ದೇವರು ಮೆಚ್ಚುವುದು ರಥ ಹಾರಿಸುವುದಕ್ಕೆ ಅಂತ ಗೊತ್ತಾಯ್ತು ನನಗೆ. ಈಗ ದೇವರು ಮೆಚ್ಚುವ ಕೆಲಸ ಅಂತಂದ್ರೆ ಯಾವುದು? ರಥ ಹಾರಿಸುವುದು. ಅವರವರ ಭಾವಕ್ಕೆ ಅವರವರ ಜೀವ ಯೋಗ್ಯತೆಗೆ ಸಂಬಂಧಿಸಿದ ವಿಷಯ ಅದು. ಹೌದೌದು. ಒಬ್ಬಾತ ಯಾವ ಜ್ಞಾನವೂ ಇಲ್ಲದೆ ಇರುವಂತಹ ಸಾಮಾನ್ಯನೋರ್ವ ಭಗವಂತನನ್ನು ಒಲಿಸಿಕೊಡ್ತಾನೆ. ಅವನ ದೃಷ್ಟಿಯಲ್ಲಿ ದೇವರು ಮೆಚ್ಚುವ ಕಾರ್ಯ ಯಾವುದು? ತಾನು ಮಾಡುವ ಕಾಯಕವೇ ಭಗವಂತ ಮೆಚ್ಚುವ ಕಾರ್ಯ. ಒಬ್ಬ ಬ್ರಾಹ್ಮಣ ತಪಸ್ವಿ ಜ್ಞಾನಿಯಾದವನು ದೈವವನ್ನು ಮೆಚ್ಚಿಸುವುದಕ್ಕೆ ಬೇಕಾಗಿ ತಪಸ್ಸಿನಲ್ಲಿ ನಿರತನಾಗುತ್ತಾನೆ. ಅವನ ದೃಷ್ಟಿಯಲ್ಲಿ ದೇವರು ಮೆಚ್ಚುವ ಕಾರ್ಯ ತಪಸ್ಸೆ. ಕ್ಷತ್ರಿಯೊಬ್ಬ ತನ್ನ ಕ್ಷಾತ್ರವನ್ನೇ ಯಜ್ಞವಾಗಿಸಿ ಭಗವಂತನನ್ನು ಮೆಚ್ಚಿಸುವ ಕಾರ್ಯ ಮಾಡ್ತಾನೆ. ಅವನ ದೃಷ್ಟಿಯಲ್ಲಿ ಭಗವಂತನನ್ನು ಮೆಚ್ಚಿಸುವ ಕಾರ್ಯ ಅದೇ. ಇಲ್ಲಿ ಸಮಸ್ಯೆ ಆದದೆಂತ, ರಥ ಹಾರಿಸುವುದು ಕರ್ಣನಿಗೆ ಭಗವಂತನನ್ನು ಮೆಚ್ಚಿಸುವ ಕಾರ್ಯವೇ ಹೊರತು ಪಾರ್ಥನಿಗಲ್ಲ. ಇಲ್ಲಿ ಸಮಸ್ಯೆ ಆದದೆಂತದ್ದು ಗೊತ್ತುಂಟು? ಈಗ ಕ್ಷತ್ರಿಯನಾದವ ಯುದ್ಧ ಮಾಡುವಾಗ ಒಟ್ಟಿಗೆ ಇದ್ದಂಥ ದೇವರು ತಪಸ್ಸು ಮಾಡುವವರನ್ನು ಮೆಚ್ಚಿದ್ರೆ ಇವ ಬಿಟ್ಟು ತಪಸ್ಸು ಮಾಡ್ಲಿಕ್ಕೆ ಹೋಗಬೇಡುವ? ಹಾಗೋ ಎದುರಿರುವಾಗಲೇ ತಪಸ್ಸು ಮಾಡಿದ್ದು ಒಳ್ಳೇದಾಗಿದೆ ಅಂತ ಹೇಳುವಾಗ ಇದಕ್ಕಿಂತ ಅದು ಒಳ್ಳೇದು ಅಂತ ಹೋಗುದು ಕ್ರಮ ಅಲ್ವಾ ಅದು? ಈಗ ಪರೀಕ್ಷೆ ಅಂದ್ರೆ ಏನು? ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳುವವನಿಗೆ ಉತ್ತರ ಗೊತ್ತಿಲ್ಲದೆ ಪ್ರಶ್ನೆ ಕೇಳುವುದಾ? ಅಲ್ಲಲ್ಲ, ಅದು ಕ್ರಮವೇ ಇಲ್ಲ. ಯಾರಾದ್ರೂ ಪರೀಕ್ಷೆಗೆ ಪ್ರಶ್ನೆ ಕೇಳಿ ಅದಕ್ಕೆ 5ರಲ್ಲಿ 4 ತಪ್ಪು ಅಂತ ಹೇಳಿ ಇದದು ಉತ್ತರ ಇಂಥದ್ದು ಅಂತ ಹೇಳಿದ್ರೆ ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಕೇಳಲಿಕ್ಕಿಲ್ಲ. ಆ ನೆಲೆಯಲ್ಲಿಯೇ ಪರೀಕ್ಷೆ ಯಾರಿಗೆ ಯಾವ ನೆಲೆಯಲ್ಲಿ ಯಾವ ಹಂತದ್ದು ಎನ್ನುವುದಕ್ಕೊಂದು ಉಂಟು. ಅದನ್ನು ನಿರ್ಣಯಿಸಿಯೇ ಆ ಪರೀಕ್ಷೆಯನ್ನು ಒಡ್ಡುವುದು. ಆಯಾಯ ಜೀವಯೋಗ್ಯತೆಗೆ ತಕ್ಕುದಾದಂತಹ ಉತ್ತರವನ್ನು ಅವರು ಕೊಟ್ಟರೋ ಅವರನ್ನು ಆ ಪರೀಕ್ಷೆಯಲ್ಲಿ ಉತ್ತೀರ್ಣ ಮಾಡುವುದೇ. ಈಗ ಇದು ಯಾರಿಗೆ ಪರೀಕ್ಷೆ? ನನಗೂ ಅವನಿಗೂ. ಮತ್ತಿಲ್ಲದಿದ್ರೆ ಇದು ನಿನಗೂ ಹೀಗೆ ಪರೀಕ್ಷೆ ಆಯ್ತಲ್ಲ, ನೀನೇ ತಕ್ಕೊಂಡದ್ದು. ಇದು ನಾ ಕೊಟ್ಟದ್ದಲ್ಲ, ಅವನಿಗಾದ್ರೆ ಕೊಟ್ಟದ್ದು, ನೀನಾದ್ರೆ ನೀನೇ ತಕ್ಕೊಂಡದ್ದು. ಅದಿಲ್ಲದಿದ್ರೆ ಈಗ ಕರ್ಣ ಮಾಡಿದಂತಹ ವಿಕ್ರಮ, ಅದನ್ನು ವಿಕ್ರಮ ಅಂತ ಹೇಳುವುದಕ್ಕೆ ಕಾರಣ ಸ್ಥಾನದಲ್ಲಿರುವುದು ಯಾವುದು ಗೊತ್ತು? ಯಾವುದು? ಯೋಜನಾಂತರಕ್ಕೆ ಅವ ನಮ್ಮ ರಥವನ್ನು ಚಿಮ್ಮಿಸಿದ ಅಲ್ಲ, ನಮ್ಮ ರಥವನ್ನವ ಮುಟ್ಟಿದ ಅಂತಂದ್ರೆ ಸಾಕು. ಅವ ವಿಕ್ರಮಿ ಅಂತ ಹೇಳುವುದಕ್ಕೆ ಬೇರೆ ಮಾತು ಬೇಡ, ಬೇರೆ ಕೃತ್ಯ ಬೇಡ, ಗೊತ್ತೋ? ಹೌದಾ? ಅದಿಲ್ಲವಾದ್ರೆ ಅದೇ ನಾನು ಆಡಿದ್ದು. ಮಮ ಪ್ರಾಣಾಹಿ ಪಾಂಡವ ಎನ್ನುವುದು ವರ್ಣನೆಯ ಮಾತಲ್ಲ. ಹಾಗಂತ ನೀವೆಲ್ಲ ಆಡ್ತೀರಲ್ಲ, ಈಗ ನೀನೇ ಆಡುವುದಿಲ್ವೋ? ಚತುರ್ದಶ ಭುವನಗಳಿಗೂ ಆಶ್ರಯ ಸ್ಥಾನವಾದದ್ದು ನಿನ್ನುದರ. ಅದು ಮೊನ್ನೆ ನೋಡಿದ್ದೇನಲ್ಲ, ಬ್ರಹ್ಮಾಂಡ ಬಾಂಡೋದರ ಎನ್ನುವ ಹಾಗೆ. ಈಗ ನೀನು ಆಡುವುದು ಅದು ವರ್ಣನೆಯೋ, ಅದರ ಅರ್ಥ ಗೊತ್ತಾಗಿ ಆಡುವುದು, ಅದರ ಒಪ್ಪಿ ಆಡುವುದು, ಅಥವಾ ಅದಿನ್ನೂ ನಿನಗೆ ಪ್ರಶ್ನೆಯೋ? ಉಳಿದವರಿಗಾದ್ರೆ ಕೆಲವೊಮ್ಮೆ ವರ್ಣನೆ ಆಗ್ತದೆ, ನಿನಗೆ ಎಷ್ಟು ವರ್ಣನೆ ಕೊಟ್ಟರು ವಾಸ್ತವವೇ ಆಗುದು. ಅದು ವಾಸ್ತವವೇ ಹೌದು ಅಂತಾದ್ರೆ ಮತ್ತೆ ಪ್ರಶ್ನೆಯೇ ಇಲ್ವಲ್ಲ. ಯಾಕೆ? 14 ಲೋಕಗಳನ್ನು ನನ್ನುದರದಲ್ಲಿ ಹೊತ್ತಂತವನು ನಾನು. ಅದೌದು. ಸಾಮಾನ್ಯ ಬಡಗಿಯೊಬ್ಬ ನಿರ್ಮಾಣ ಮಾಡಿದ ಮರದ ತುಂಡಿನಿಂದ ನಿರ್ಮಿಸಲ್ಪಟ್ಟ ರಥವೋ ನಮ್ಮದ್ದು? ಅಲ್ಲ. ಅವನದ್ದಾದ್ರೆ ಹೌದು, ಅದಕ್ಕೆ ಚಿನ್ನದ ತಗಡಿರಬಹುದು, ಅದು ವಿಷಯ ಬೇರೆ. ಆದರೆ ನಮ್ಮವರೂತ ಸಾಕ್ಷಾತ್ ಅಗ್ನಿದೇವನೇ ಅಗ್ನಿತತ್ವದಿಂದ ಕೂಡಿದಂತಹ ಕನಕವರೂಥವನ್ನು ಕಾಂಡವದಾನ ಸನ್ನಿವೇಶದಲ್ಲಿ ನೀಡಿದ ವರೂಥ. ಹೌದು, ಅದೌದು. 16 ದಿನಗಳವರೆಗಿನ ಘೋರ ಸಂಗ್ರಾಮ ಕುರುಕ್ಷೇತ್ರದ ರಣಧಾರುಣಿಯಲ್ಲಿ ನಡೆದರೆ ಯಾರೆಲ್ಲ ಹತ್ತಿದ ರಥ ಎಷ್ಟು, ನುಚ್ಚು ನೂರಾದ ರಥ ಎಷ್ಟು, ಪುಡಿ ಪುಡಿಯಾಗಿ ಹೋದ ರಥ ಎಷ್ಟು? ನಮ್ಮದು ಒಂದೇ. ನಮ್ಮದು ಅಕ್ಷತ ವರೂತ. ಹೌದು. ಒಂದು
ಅಕ್ಷತೆಯ ಕಾಳಿನಷ್ಟು ಇದಕ್ಕೆ ಕ್ಷತ ಇನ್ನೂವರೆಗೆ ಉಂಟಾಗಲಿಲ್ಲ. ಇಲ್ಲ ಇಲ್ಲ. ಯಾರ ಬಾಣಕ್ಕೂ ಈ ರಥಕ್ಕೊಂದು ಕ್ಷತಗೊಳಿಸುವ ಸಾಮರ್ಥ್ಯ ಬರಲಿಲ್ಲ ಅಂತಾದರೆ ಅಂತಹ ಅಕ್ಷಯ ವರೂಥ ಕಟ್ಟಿದ ಕುದುರೆಗಳು ಕೆಲವರಿಗೆ 4, ಕೆಲವರಿಗೆ 100, ಕೆಲವನಿಗೆ 500, ಕೆಲವರು ಆಡಿದ್ರು. ಕುರುಕ್ಷೇತ್ರದಲ್ಲಿ 1000 ಕುದುರೆಗಳಿಂದ ಕಟ್ಟಿದ ಕೃಷ್ಣನ ವರೂಥ ಅಂತ ವರ್ಣಿಸಿದ್ರು. ಹಾಗಾದರೆ ಅಲ್ಲಿ ಕುದುರೆಗಳು ಎಷ್ಟು ಎನ್ನುವುದಕ್ಕೆ ನಿರ್ಣಯ ಇಲ್ಲ. ಇಲ್ಲ ಇಲ್ಲ. ಅಂತಹ ದಿವ್ಯವಾದ ವರೂಥ, ಮೇಲಕ್ಕೆ ಹಾರುವ ಕೇತನ, ಅದು ಪಾರ್ಥನ ಕೀರ್ತಿಯನ್ನು ಮಾತ್ರ ಕೀರ್ತಿಸುವುದಲ್ಲ, ಅದಕ್ಕೆ ಯುಗಾಂತರದ ಕೀರ್ತಿಯೂ ಬಂದು ಸೇರಿದೆ. ಅದಕ್ಕೆ ಹನುಮಂತ ಅಂತ ಹೆಸರು. ಧರ್ಮ ಸಾಮ್ರಾಜ್ಯ ಸ್ಥಾಪನೆಗೆ ಹೊರಟ ರಾಮನೊಟ್ಟಿಗೂ ಇದ್ದವ, ಈಗ ಧರ್ಮರಾಯನ ತಮ್ಮನೊಟ್ಟಿಗೂ ಇದ್ದಾನೆ. ಆ ಜ್ಞಾನ ನಿನ್ನಲ್ಲಿ ಎಚ್ಚರಾವಸ್ಥೆಯಲ್ಲುಂಟು ಅಂತಾದರೆ ತನ್ನ ಲಾಂಗೂಲದ ತುದಿಯಿಂದ ಬ್ರಹ್ಮಾಂಡ ಬಾಂಡವನ್ನೇ ಎತ್ತಿ ತೂಕ ಎಷ್ಟು ಅಂತ ಅಳೆಯಬಲ್ಲ ಸಾಮರ್ಥ್ಯವುಳ್ಳ ಆ ಕಪಿ, ಮಹಾಕಪಿ, ಘನತರದ ಕಾಯವನ್ನು ಹೊಂದಿದಂತಹ ಕಪಿ ಮನಸ್ಸು ಮಾಡಿದರೆ ಅದರ ಭಾರ ಎಷ್ಟು? ಹಾಗಾದರೆ ಇಂತಹ ಮಹತೋಭಾರದಿಂದ ಕೂಡಿರಬಹುದಾದಂತಹ ವರೂಥವನ್ನು ಒಬ್ಬಾತ ಸ್ಪರ್ಶ ಮಾಡ್ತಾನೆ ಅಂತಾದರೂ ಅದಕ್ಕೊಂದು ಜೀವಯೋಗ್ಯತೆ ಬೇಕು. ಹಾಗಾದರೆ ಅದನ್ನು ತನ್ನ ಶರಚಮತ್ಕೃತಿಯಿಂದ ಆತ ಅದನ್ನು ಯೋಜನಾಂತರಕ್ಕೆ ತಳ್ಳಿದ್ದಾನೆ ಅಂತಾದರೆ ಅದು ಹೊಗಳಲ್ಪಡಬೇಕಾದ ವಿಷಯವೇ. ಆದರೆ ನೀನು ಮುಂದಿನ ವಾಕ್ಯಗಳನ್ನು ಅರ್ಥವಿಸಿಕೊಳ್ಳಬೇಕು. ಏನದು? ಕೌರವ ಸಾಕಿದ್ದಕ್ಕೆ ಫಲ ಸಂತು. ನೀನನ್ನು ಕೌರವ ನಿನ್ನಲ್ಲಿ ಕೇಳುವ ಅಂತ ಕಾಣುದು, ಉಳಿದವರೆಲ್ಲ ಬೇಡ, ನೀನು ಹೇಳಿ. ಈಗ ಉಳಿದದ್ದು ಬಿಡುವ. ಎಂಥದ್ದು? ದಿವ್ಯದತ್ತ ರಥ, ಅಗ್ನಿದತ್ತವಾದ ಕುದುರೆಗಳು, ಈಗ ಮಾರುತಿ ಎಲ್ಲ ಸರಿ. ಈಗ ನಿನ್ನದೊಂದು ಉಂಟಲ್ಲ, ಎಂಥದ್ದು? ಬ್ರಹ್ಮಾಂಡ ಬಾಂಡೋದರ ಭರಿತ. ನೀನು ತುಳಸಿ ದಳ ಹಾಕಿದ್ರು ಅಷ್ಟೇ ಹಗುರ ಇರ್ತಿ. ಹೌದು. ತೊಲ ಬಂಗಾರ ಹಾಕಿದ್ರು ಅಷ್ಟು ಭಾರ ಆಗ್ತಿ. ಹೌದು. ಈಗ ಸ್ವಲ್ಪ ಜಾರಿಸಬೇಕಾದ್ರೆ ನಿನ್ನದೇನಾದ್ರೂ ಉಂಟಾ ಅವನಿಗ ಆಶೀರ್ವಾದ? ಅವ ಏನು ತಿಳ್ಕೊಂಡಿದ್ದಾನೆ ಎನ್ನುವುದರ ಮೇಲೆ ಹೋಗ್ತದೆ. ಸರಿ. ಹಾಕಿದ ತುಳಸಿಯ ಭಾರ ಎಷ್ಟು? ಆ ಭಾರ ಭಕ್ತಿಯದ್ದಾದರೂ ಉಂಟದಕ್ಕೆ. ಅದು ಹಾಕಿದವನ ಮೇಲೆ ನಿರ್ಧರಿಸಲ್ಪಡುವಂತಹದ್ದೇ ಹೊರತು ಅದು ನನ್ನಿಂದಲ್ಲ. ಸರಿ. ಆ ನೆಲೆಯಲ್ಲಿ ಕರ್ಣ ಹಾಕಿದಂತಹ, ಈಗ ನೀನೆಂದಂತೆ, ಈಗ ಅವನ ಹಾಕಿದ್ದಾದ್ರೂ ತುಳಸಿ ಎಂಬ ಭಾವ ಆದ್ರೂ ಬಂತೋ ನಿನಗೆ? ಅಲ್ಲ, ಕೇಳಿದ್ದು ಏನಾದ್ರೂ. ಈಗ ಇಲ್ಲಿಂದ ಆಶೀರ್ವಾದ ಇಲ್ಲದೆ ಅವ ಒಂದು ಸ್ವಲ್ಪ ಆದ್ರೂ ಆ ಕಡೆ ಈ ಕಡೆ ಮಾಡುದು ಹೇಗಪ್ಪ? ಹೌದಪ್ಪ. ಈಗ ಎಲ್ಲವೂ ನೀ ಉತ್ತರ ನಿನ್ನ ಕೊಡುವಾಗ ಎಲ್ಲ ನೀನಲ್ವ? ನಿಮಿತ್ತ ಮಾತ್ರ ಭವಸವ್ಯ ಸಾಕ್ಷಿ ಅಂತ ಹೇಳುವ ನೀನು. ಯಾವುದಕ್ಕೆ? ಪ್ರಶ್ನೆ ಕೇಳುವುದಕ್ಕಲ್ಲ, ಅಲ್ಲ ಕಾರ್ಯ ಮಾಡುವುದಕ್ಕೆ. ಎಲ್ಲದಕ್ಕೂ ಹೌದು. ಈಗ ಅವ ಒಳ್ಳೆಯವ ಅಂತ ಹೇಳಿದ್ರೆ ಮತ್ತೆ ನಾನು ಕೆಟ್ಟವಂತ ಆಗ್ಲಿಲ್ವ? ಹಾಗಾಗ್ತದ? ಆ ಹನುಮಂತನನ್ನೇ ತೆಕೊಳ್ಳುವ. ರಾಮದೇವರೇ ಆಡಿದ್ರು. ಋಗ್ವೇದ, ಯಜುರ್ವೇದ, ಸಾಮಾಥರ್ವಣ ವೇದಗಳಲ್ಲಿ ಪರಿಶ್ರಮ ಇಲ್ಲದೆ ಇರುವ, ಒಬ್ಬ ವ್ಯಾಕರಣ ಶಾಸ್ತ್ರವನ್ನು ಚೆನ್ನಾಗಿ ಅರ್ಥವಿಸಿಕೊಳ್ಳದೇ ಇರುವ ಅಥವಾ ಹೀಗೆ ಮಾತಾಡುವುದಕ್ಕೆ ಸಾಧ್ಯ ಇಲ್ಲ, ಮಹಾಜ್ಞಾನಿ ಇದ್ದಾನೆ ಅಂತ ರಾಮನೇ ನಿರ್ವಚನ ಮಾಡಿದ್ದಾನೆ ಹನುಮಂತನ ವ್ಯಕ್ತಿತ್ವ. ಅಂತಹ ಹನುಮಂತ ಸೀತಾನ್ವೇಷಣೆಗಾಗಿ ಲಂಕೆಯನ್ನು ಪ್ರವೇಶಿಸಿ ಮಡದಿಯಾದ ಮಂಡೋದರಿಯ ಜೊತೆಯಲ್ಲಿ ಅಂತಃಪುರದಲ್ಲಿ ಪವಡಿಸಿದ ರಾವಣನನ್ನು ಕಂಡ ಹನುಮಂತ ಆಡಿದ್ದೇನು? ಏನು? ದೇವಾನು ದೇವತೆಗಳನ್ನಾದರೂ ಶಾಸಿಸಬಲ್ಲ ಒಬ್ಬ ವ್ಯಕ್ತಿ ಇದ್ರೆ ಭೂಮಂಡಲದಲ್ಲಿ ರಾವಣ ಅಂತ ಕೊಂಡಾಡಿದ. ಆ ಮಧ್ಯರಾತ್ರಿಯ ಕಾಲದಲ್ಲಿಯೂ ಬಳಿದ ವಿಭೂತಿ ಸ್ವಲ್ಪವೂ ಆಚೀಚೆಯಾಗದಂತೆ ತಪೋನಿಷ್ಠರ ತೆರದಲ್ಲಿ ಮಡದಿಯ ಜೊತೆ ಪವಡಿಸಿದ ರಾವಣನನ್ನು ಕಂಡು ಸೀತೆಯನ್ನು ಅಪಹರಿಸಿದ ರಾವಣನನ್ನು ಕುರಿತು ಹನುಮಂತ ಮಾಡಿದ ವರ್ಣನೆ ಸ್ಪಷ್ಟವಾಗುಂಟು ರಾಮಾಯಣದಲ್ಲಿ. ಈಗ ಅರ್ಥ ಎಂತದ್ದು? ರಾವಣನಿಗಿಂತ ಕಡಿಮೆ ಅಂತಲ? ಅಲ್ವಲ್ಲ. ಹಾಗಾದ್ರೆ ರಾವಣ ಬದುಕಬೇಕಾದವನು ಅಂತಲ? ಅವ ಸಾಯ ಕೂಡದು ಅಂತಲೋ? ಯಾವುದು ಅಲ್ಲ ಅಂತಾದ್ರೆ ಇದು ಸತ್ಯ ಆಗುವುದು ಹೇಗೋ? ಹನುಮಂತ ಹೇಳಿದ್ದು ರಾವಣ ಸಾಯಬೇಕಾದವಲ್ಲ ಅಂತಲ್ಲ ಅಲ್ವೋ? ಸಾಯಬೇಕಾದವನೇ, ಅವನ ವರ್ಚಸ್ಸು ದೊಡ್ಡದು. ಹಾಗಾದರೆ ಆಯಾಯ ನೆಲೆಯಲ್ಲಿರುವಂತಹ ಯೋಗ್ಯತಾ ವಿಶೇಷ, ಆ ಯೋಗ್ಯತೆ ಎಲ್ಲಿಯೇ ಇದ್ರೂ ಅದು ಮಾನಿಸಲ್ಪಡ್ತದೆ. ಇಲ್ಲದಿದ್ರೆ ದುಷ್ಟ ರಾಕ್ಷಸ ಅಂತ ಗೊತ್ತಿದ ಮೇಲೆ ಬ್ರಹ್ಮದೇವರು ವರ ಕೊಡುವುದು ಯಾಕೆ?
ತಪಸ್ಸೆಂಬ ಕರ್ಮಕ್ಕೆ ಒಲಿದು ಮೆಚ್ಚಿದ ಬ್ರಹ್ಮವರ ಕೊಡ್ಲೇಬೇಕು. ಆ ವರವನ್ನು ಆತ ಹೇಗೆ ವಿನಿಯೋಗ ಮಾಡಿಕೊಳ್ತಾನೋ ಆ ಮೂಲಕವಾಗಿ ತನ್ನ ನಾಶವನ್ನು ಹೇಗೆ ಮಾಡಿಕೊಳ್ತಾನೋ ಅವನಿಗೆ ಬಿಟ್ಟ ವಿಷಯ, ಸ್ವಾತಂತ್ರ್ಯ ಅದು. ಹಾಗಾದರೆ ಆ ನೆಲೆಯಲ್ಲಿಯೇ ನೀನು ಅರ್ಥವಿಸಿಕೊಳ್ಳಬೇಕೇ ಹೊರತು ಅವ ಮಾಡಿದ ಅಂತ ಅವನ ಒಂದು ಸಾಮಾನ್ಯವಾದ ರಥವನ್ನು ಆದ್ರೂ ನೀನು ತುಂಬಾ ಹೊಗಳಿದ್ದಿ ಮಾತ್ರ. ಯಾರನ್ನು? ಅವನನ್ನು. ಕಡಿಮೆ ಆಯ್ತು ಅಂತ ನಾನೇ ಹೇಳಲಿಲ್ವ? ನನಗೆ ಶಬ್ದ ಸಾಕಾಗುವುದಿಲ್ಲ ಅಂತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಅಷ್ಟೆಲ್ಲ ಯಾಕೆ ಅದು? ಯಾಕೆ ಅವನನ್ನು ಹೊಗಳಿದ್ದು? ಈಗ ಅವನನ್ನು ಹೊಗಳಿದ್ದರಿಂದ ನಿಂದೆ ಆಯ್ತು ಅಳು. ಅಲ್ಲ, ಎಂತದಕ್ಕೆ ಈಗ ಅವ ದೈವಕ್ಕೆ ವಿರೋಧವಾದ ಕೃತ್ಯ ಮಾಡುವವ. ಅದು ಯಾವಾಗಲೂ ಹಾಗೆ. ಆರುವ ದೀಪ ಮೊದಲು ಉರಿಯುವುದಕ್ಕೆ ಚೆನ್ನಾಗಿ ಆಸ್ಪದ ಮಾಡಿ ಕೊಡಬೇಕು. ಉರಿಯುವುದಕ್ಕೆ ಅವಕಾಶ ಉಂಟು ಅಂತ ಅದು ಉರಿಯುತ್ತಾ ಸಾಗಬೇಕು. ನೀನು ತೈಲ ಹಾಕಿದ್ದಲ್ವಾ? ಮತ್ತೆ ಅದಿಲ್ಲದೆ ಇದ್ದರೆ ಆ ತೈಲ ಹಾಕುವ ಕ್ರಮವೇ ಹಾಗೆ. ಸ್ವಲ್ಪ ಮಾತ್ರ ಅದು ಅಂಟುವುದಿಲ್ಲ, ಅದು ಹಾಕಿದ ನನಗಂಟುವುದಿಲ್ಲ. ಆದ್ದರಿಂದ ಅಂಟಿಸಿಕೊಂಡವರದ್ದು ಅದು ಅವರಿಗೆ ಕರ್ಮವಾಗಿ ಬಾಧಿಸ್ತದೆ ಪಾರ್ಥ. ಆದ್ದರಿಂದ ನಮ್ಮವರೂಥವನ್ನು ಘಾತಿಸಿದಂತಹ ಕರ್ಣನ ವಿಕ್ರಮವೇ. ಸಾಕಿನ್ನು ಬದುಕಿದ್ದಕ್ಕೆ ಸಾರ್ಥಕತೆ ಬಂತು. ಅದೊಂದು ಹೇಳಿದ್ದಿ. ಹೌದೌದು. ಇನ್ನು ಜೀವನದಲ್ಲಿ ನೀನು ಇನ್ನೊಂದನ್ನು ಆಚರಿಸಿ ಸಾರ್ಥಕತೆಯನ್ನು ಪಡೆಯಬೇಕಾದದ್ದು ಯಾವುದೂ ಇಲ್ಲ ಎಂಬ ಮಾತನ್ನು ನಾನು ಆಡಿದ್ದೇನೆ ಅಂತಾದ್ರೆ ಏನು? ಉಳಿದದ್ದೆಲ್ಲ ಸತ್ಯವಾಗುತ್ತದೆ ಎನ್ನುವುದು ನಿನ್ನ ಬಲವಾದ ಭರವಸೆಯ ಭಾವ ಅಂತಾದ್ರೆ ಕೊನೆಯ ನನ್ನ ಈ ಮಾತು ಸತ್ಯ ಆಗಲೇಬೇಕಲ್ಲ. ಹಿಂದೆ ಹೊಗಳಿದ್ದೆಷ್ಟು ಇರಲಿ, ಪರಿಣಾಮ ಆತ್ಯಂತಿಕವಾಗಿ ಕೊನೆಯ ವಾಕ್ಯಕ್ಕೆ ಮುಗಿಯುತ್ತದೆ ಅಂತಾದ್ರೂ ತಲೆ ಬಿಸಿಯೋ ನಿನಗೆ? ಹಾಗಾದ್ರೆ ಅವ ಸಾಯ್ಬೇಕಾದವ ಅಂತ ಹೇಳಿದ್ದು. ಮತ್ತಲ್ಲದೆ ಹಾಗಾದ್ರೆ ರಥ ಹಾರಿಸುವಲ್ಲ, ತಲೆ ಹಾರಿಸುವಲ್ಲಿ ನನ್ನ ಯೋಧ ಸಿಡಿದೇಳಬೇಕು ಎನ್ನುವ ಉತ್ಸಾಹಕ್ಕೆ ನಾನು ಮಾತಾಡಿದ್ರೆ ನೀನೊಂದು ಮಾಡುವುದಕ್ಕೆ ನೀನು ಆರಂಭವೇ ಅಂತ್ಯ ಅಂತ ಭಾವಿಸಿದ್ದು. ನಿನ್ನ ಅಂತ್ಯ ಬೇರೆ. ಅಂತ್ಯ ಯಾವುದು, ಮಧ್ಯ ಯಾವುದು, ಪ್ರಾರಂಭ ಯಾವುದು? ಅದು ಜೀವಲೋಕದ ಸಾಮಾನ್ಯರಿಗೆ. ಕೃಷ್ಣನಿಗ ನೀನು ಅಂತರಹಿತ ಅಲ್ವಾ ಅಂತ ನೀನು ಹೇಳಬೇಕು. ಇದನೆ ನಿನ್ನ ಮಹಿಮೆಯ ಇಂತು ಬಣ್ಣಿಪರಾರು ಲೋಕದಿ. ಅಂತರಹಿತನೆ ನಿನ್ನ ಮಹಿಮೆಯ ಇಂತು ಬಣ್ಣಿಪರಾರು ಲೋಕದಿ. ಮುಂದೆ ಹೇಳುವುದನ್ನ ಭಾಷೆಯಿಂದ ದೇವ ಪಾರ್ಥ, ಒಂದು ಅಂತರಹಿತ. ಏನೇ ಬಹಿರಂಗದಲ್ಲಿ ನಮಗೆ ವಿರೋಧವಾಗಿ ಕಾಣುವ ಹಾಗೆ ಮಾಡಿದರೂ ಕೂಡ ಆಂತರ್ಯದಲ್ಲಿ ನಮಗೆ ಹಿತವನ್ನೇ ಬಯಸುವವ. ನಾನು ನಿನ್ನನ್ನು ಆಕ್ಷೇಪಿಸಿದ ಒಂದೆರಡು ಸಲ ಈ ಕುರುಕ್ಷೇತ್ರದಲ್ಲಿ. ಮೊನ್ನೆ ಭಗದತ್ತ ವೈಷ್ಣವಾಸ್ತ್ರ ಬಿಡುವಾಗಲೂ ನೀನು ಮಾಲೆಯಾಗಿ ಧರಿಸಿಕೊಂಡಾಗ ನಾನು ದುರ್ಬಲ ಅಂತ ಭಾವಿಸಿದ್ದೆ. ಯಾಕೆ ಅದನ್ನು ಧರಿಸಿಕೊಂಡದ್ದು ಅಂತ ಕೇಳಲಿಲ್ವ? ಅಲ್ಲಲ್ಲಿ ಆಕ್ಷೇಪಿಸಿದ್ದೇನೆ. ಆಕ್ಷೇಪಿಸಿದ್ದಕ್ಕೆಲ್ಲ ಸಮಯೋಚಿತವಾಗಿ ಸದುತ್ತರವನ್ನು ಕೊಟ್ಟು ಅದರಲ್ಲಿರುವಂಥ ಅಂತರಹಿತ ಏನು, ಒಳಗಿನ ಹಿತ ಏನು ಎನ್ನುವುದಾಗಿ ಸೋದಾಹರಣ ಪೂರ್ವಕವಾಗಿ ನನಗೆ ವಿವರಿಸಿದ್ದೀನಿ. ಆಗ ಮತ್ತೆ ಎದ್ದಿದ್ದೇನೆ. ಒಂದು ಅದು, ಇನ್ನೊಂದು ಅಂತರಹಿತ. ನೀನು ಹೇಳುವ ಮಾತುಗಳಿಗೆ ಅಂತ್ಯವೇ ಇಲ್ಲ. ಮೊನ್ನೆ ಹೇಳಿದೆಯಲ್ಲ, ಗೀತಾಚಾರ್ಯನಾಗಿ ಮಾಡಿದಂಥ ಗೀತೋಪದೇಶ ಅದಕ್ಕೆ ಅಂತ್ಯವೇ ಇಲ್ಲ. ಯಾವ ಕಾಲಕ್ಕಿರಲಿ, ಯಾವ ಸಮಯಕ್ಕಿರಲಿ, ಸಾರ್ವತ್ರಿಕವಾಗಿ ಸಾರ್ವಕಾಲಿಕವಾಗಿ ಎಲ್ಲರಿಗೂ ಅನ್ವಯಿಸಬಹುದಾದಂಥ ಒಂದು ವಿಷಯ ಅದು. ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಹೇಳಿದ್ವಿ. ನಮ್ಮ ಧರ್ಮದಲ್ಲಿ ನಾವು ಸಾಯಬೇಕು ಎನ್ನುವುದಾಗಿ ಹೇಳುವುದು ಯಾವ ಧರ್ಮಕ್ಕೂ ವಿಹಿತವೇ. ಆ ಧರ್ಮ, ಈ ಮತ, ಆ ಜಾತಿ, ಆ ವರ್ಗ, ಈ ವರ್ಗ, ಈ ಪಂಥ, ಆ ಪಥ ಎನ್ನುವುದಾಗಿ ಇಲ್ಲವೇ ಇಲ್ಲ. ಸರ್ವ ಭಾರತೀಯರಿಗೂ, ಸರ್ವ ಭರತ ಖಂಡದವರಿಗೂ ಮಾನ್ಯವಾದ ಮಾತುಗಳನ್ನು ಹೇಳಿದ ಕಾರಣ ಅದು ಮಾನ್ಯವಾದ ಗೀತೆ. ಸರ್ವರಿಗೂ ಒಪ್ಪಿತವಾಗುವ, ಸರ್ವರೂ ಒಪ್ಪಿಕೊಳ್ಳುವ ಲೀಲೆಗಳನ್ನು ತೋರಿಸಿದ ಕಾರಣ ಸರ್ವರೂ ಮಾನ್ಯ ಮಾಡುವ ದೇವರಾದ ಕಾರಣ ನೀನು ಕೃಷ್ಣ. ನೀನು ಹೇಳಿದ್ದಕ್ಕೆ ನಮಗೆಲ್ಲ ಸುಲಭದಲ್ಲಿ ಎಲ್ಲಿ ಅರ್ಥ ಸಿಗುತ್ತದೆ ಈಗ ಗೊತ್ತಾಯ್ತು. ಅಂತರಹಿತನಾಗಿ ನೀನು ಹೇಳಿದ ಮಾತು ಅವನಿಗೆ ಅಂತ್ಯ ಕಾಣಬೇಕು. ಕೆಲವರನ್ನು ಹಾವು ಕಚ್ಚಿಸಿಯೂ ಕೊಲ್ಲುವುದಕ್ಕಾಗುವುದಿಲ್ಲ, ಬೆಂಕಿಯಲ್ಲಿ ಹಾಕಿಯೂ ಕೊಲ್ಲಿಕ್ಕಾಗುವುದಿಲ್ಲ, ಹುಲಿಯಿಂದ ಅವರನ್ನು ದಾಳಿ ಮಾಡಿಸಿಯೂ ಕೊಲ್ಲಿಕ್ಕಾಗುವುದಿಲ್ಲ, ಗರ್ಜಿಸುವ ವ್ಯಾಘ್ರಕ್ಕೂ ಅಂಜುವುದಿಲ್ಲ, ಉರಿಯುವ ಕಿಚ್ಚಿಗೂ ಅಂಜುವುದಿಲ್ಲ, ಹರಿಯುವ ಹಾವಿಗೂ ಅಂಜುವುದಿಲ್ಲ. ಸುಲಭದಲ್ಲಿ ಕೊಲ್ಲಬೇಕಾ? ನಿಮ್ಮದು ಬಹಳ ಒಳ್ಳೆಯದಾಗಿದೆ ಅಂತ ಹೇಳಬೇಕು. ಹೊಗಳಿಕೆಯ ಹೊನ್ನ ಶೂಲ
ಅದನ್ನು ಇಟ್ಟು ಅವನನ್ನು ಘಾತಿಸುವುದಕ್ಕೆ ಹೊರಟಿದ್ದಿ. ಅದೇ ಹೌದಾದ್ರೆ ನಾನು ಇನ್ನೂ ಕರ್ತವ್ಯ ಲೋಪ ಮಾಡುವುದಿಲ್ಲ, ಇನ್ನು ಭಾಷೆಯನ್ನು ಮಾಡಿ ನನ್ನ ಹೋರಾಟ. ಹೇಗೆ ಗೊತ್ತುಂಟಾ? ಅವ ಯಾರೇ ಆಗಿರ್ಲಿ, ಕಂತು ಅರನಿವನಾದಳಾಗಲಿ ಪಂದ್ಯ ಮುಖನವನಾದಳಾಗಲಿ ಕುಂತಿಸುದ ತಾನಾದಡಿ ತನ ಗೆಲುವೆ ನೋಡೆತ್ತ. ಕೃಷ್ಣ ಪಾರ್ಥ, ಒಂದು ಸಲಕ್ಕೆ ಅವನನ್ನು ಕೊಲ್ಲಬೇಕು ಎನ್ನುವ ಕಾಮನೆಯೇ ಸತ್ತೋಗಿತ್ತು. ಕಾಮನನ್ನು ದಹಿಸಿದಂತ ಕಂತುಹರನೇ ಆಗಲಿ ನೀನು ಮತ್ತೆ ಪುಷ್ಟಿ ಕೊಟ್ಟಿದ್ದಿ. ಅವತ್ತೊಮ್ಮೆ ಸುಟ್ಟ ಕಾಮನನ್ನು ಮತ್ತೆ ನಿನ್ನ ಮಗನಾಗಿ ನೀನೇ ಲೋಕದಲ್ಲಿ ಪ್ರಕಟ ಆಗುವ ಹಾಗೆ ಸಂಕಲ್ಪಿಸಿದ್ದಲ್ವ. ಅನಂಗನಾದವ ಈ ಪ್ರಪಂಚಕ್ಕೆ ಬಂದದ್ದು ಅಲ್ವೋ, ಪ್ರದ್ಯುಮ್ನ ನಾಮಕನಾಗಿ. ಒಂದು ಸಮಯದಲ್ಲಿ ಅವನ ವಧೆಯ ಕಾಮನೆಯೇ ಸುಟ್ಟು ಹೋಗಿತ್ತು. ಮತ್ತೆ ನನ್ನಲ್ಲಿರುವಂತಹ ಅವನ ವಧೆಯ ಕಾಮನೆಯನ್ನು ಉಂಟು ಮಾಡಿದ್ದು ಬಂದವ ಕಂತುಹರನಾಗ್ಲಿ ಅಥವಾ ಪಂಕ್ತಿಮುಖನೇ ಆಗಲಿ, ಅದು ಪಂಕ್ತಿಮುಖ ಬ್ರಹ್ಮ ಆಗಲಿ ಅಥವಾ ಷಣ್ಮುಖ ಆಗಲಿ, ಯಾವನೇ ಆಗಲಿ, ಸುರಸೇನಾಧಿಪತಿ ಬರಲಿ ಅಥವಾ ಬ್ರಹ್ಮನೇ ಬರಲಿ. ಯಾಕಂದ್ರೆ ಯಾರು ಬಂದ್ರು ವಿರೋಧಿಸುವುದಕ್ಕೆ ನಾನಿದ್ದೇನೆ ಎನ್ನುವುದಕ್ಕಿಂತ ನಿನ್ನ ಅನುಗ್ರಹ ಉಂಟು. ಒಂದು ಸಮಯದಲ್ಲಿ ಬ್ರಹ್ಮದೇವ ಗೋಪಾಲಕರಲ್ಲಿರುವಂತಹ ಗೋವುಗಳನ್ನೆಲ್ಲ ಬ್ರಹ್ಮಲೋಕಕ್ಕೆ ಕೊಂಡು ಹೋಗಿ ನಿನ್ನನ್ನು ಆಟ ಆಡಿಸುವುದಕ್ಕೆ ನೋಡಿದಂತೆ. ಲೋಕದಲ್ಲಿದ್ದ ಗೋವುಗಳಿದ್ದ ಹಾಗೆ ನೀನು ಇಲ್ಲಿ ಬೇರೆ ಸೃಷ್ಟಿ ಮಾಡಿ ಅವನಿಗೆ ಒಮ್ಮೆ ತಲೆಬಿಸಿ ಆಗುವ ಹಾಗೆ ಮಾಡಿದ್ಯಂತೆ. ಕೊಂಡು ಹೋದಂತಹ ಈ ಗೋವುಗಳನ್ನು ಏನು ಮಾಡುದು ಅಂತ ಅವನಿಗೆ ತಲೆಬಿಸಿ ಆಗಿ ನಿನ್ನ ಕಾಲಿಗೆ ಬಂದು ಎರಗಿದನಂತೆ. ಯಾಕಂದ್ರೆ ಕೃಷ್ಣನ ಅನುಗ್ರಹ ಇದ್ರೆ ಬರುವ ಬ್ರಹ್ಮ ಇರ್ಲಿ, ಷಣ್ಮುಖ ಇರ್ಲಿ ಅಥವಾ ಈಶ್ವರನೇ ಇರ್ಲಿ. ಬಾಣಾಸುರ ಕಾಳಗದಲ್ಲಿ ನಾವು ನೋಡ್ಲಿಲ್ವಾ, ನಮಗೆ ಜಯ ಎನ್ನುವುದು ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಧರ್ಮದ ಪ್ರತಿರೂಪಿಯಾಗಿ ಧರ್ಮಸ್ಯ ಪ್ರಭುರಚ್ಯುತಃ ನೀನಿದ್ದಿ, ಅವನನ್ನು ಕೊಲ್ಲದೆ ವಿಶ್ರಮಿಸುವುದಿಲ್ಲ. ಮಾಡು ಆಶೀರ್ವಾದ. ಪಾರ್ಥ, ನಿನ್ನದಾದಂತಹ ಈ ಪ್ರತಿಜ್ಞಾ ವಾಕ್ಯ ಕರ್ಣನನ್ನು ಹಾಡಿ ಹೊಗಳುವುದಕ್ಕೆ ಶಬ್ದ ಸಾಲದು ಅಂತ ಆಡಿದ್ದೆ. ನಿನ್ನ ಈ ಪ್ರತಿಜ್ಞಾ ವಾಕ್ಯವನ್ನು ಕೇಳಿದ ಮೇಲೆ ಆ ಎಲ್ಲವನ್ನು ಸೇರಿಸಿ ಒಂದು ವಾಕ್ಯ ಹೇಳುವುದಿದ್ರೆ, ನೀನಾಡಿದ ಪ್ರತಿಜ್ಞಾ ವಾಕ್ಯ ಉಂಟಲ್ಲ, ಹೌದು, ರಾಮೋ ದ್ವಿರ್ನಾಭಿಭಾಷತೆ. ತ್ರೇತಾಯುಗದಲ್ಲಿ ಮಣಿಭೂಷಿತನಾದ ಮಣಿಪ್ರಾಯನಾದಂತಹ ರಾಮಚಂದ್ರ ನಾಲಿಗೆಯಲ್ಲಾಡಿದ ಮಾತಿಗೆ ಎರಡಿಲ್ಲ ಎಂಬಂತಹ, ರಾಮೋ ಶಸ್ತ್ರಭೃತಾಂ ವರಹ ಎಂಬ ನೆಗಳ್ತೆಯನ್ನು ಪಡೆದ ಆ ಶ್ರೀರಾಮಚಂದ್ರಮನ ನಾಲಿಗೆಯಲ್ಲಿ ಒಡಮೂಡಿದ ಶಬ್ದ ಸರಸ್ವತಿಗೆ ಸಮನಾದ ಪ್ರತಿಜ್ಞೆ. ಸಾಕೋ? ಇದು ರಾಮನ ಪ್ರತಿಜ್ಞೆ ಅಂತ ಹೇಳಿದ್ರೆ ಎದುರಿರುವ ರಾವಣ ಎನ್ನುವುದಕ್ಕೆ ಬೇರೆ ಅನುಮಾನ ಬೇಡಲ್ಲ. ಅಷ್ಟು ನಿನಗೆ ಅರ್ಥ ಆಗ್ತದೆ ಅಂತ ಆದ್ರೆ ಇನ್ನು ಪ್ರಸಂಗ ಬಿಸಿ ಇರ್ತದೆ. ಹೌದಲ್ಲ, ರಾವಣ ವಧೆ ಆಗಬೇಕಾದ ಸಮರ ವ್ಯಾಪಾರ ಅನ್ನುವುದು ಕೇವಲ ಜಯಾಪಜಯಗಳ ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಎಷ್ಟು ಮಾರ್ಗಣಗಳ ಪ್ರಯೋಗ ಆಗಿದೆ ಅನ್ನುವುದರ ಆಧಾರದಿಂದಲ್ಲ, ಸ್ಥಾಪಿತವಾದಂತಹ ಸಾಮರ್ಥ್ಯ ಸಂಪನ್ನನ್ನಿಸಿಕೊಂಡವನು ಆತ್ಮಬಲವನ್ನು ಉಳಿಸಿಕೊಂಡು ಎಷ್ಟರ ತನಕ ಉಳಿದ ಅನ್ನುವುದರ ಮೂಲಕವೂ ನಿರ್ಣಯ ಆಗುತ್ತದೆ. ಎಲ್ಲರೂ ಮನುಷ್ಯರೇ. ಆದ್ದರಿಂದಲೇ ಸೋಲು ಗೆಲುವು, ಹತಾಶೆ, ಆನಂದ, ಸಂತೋಷ ಇದೆಲ್ಲ ಬದುಕಿನಲ್ಲಿ ಸ್ವಾಭಾವಿಕವಾಗಿ ಒದಗಿ ಬರ್ತದೆ. ಆಗಿ ಹೋದಂತಹ ಯುದ್ಧ ಪ್ರಕರಣದಲ್ಲಿ ಸಂಭವಿಸಿದಂತಹ ಫಲರೂಪವಾದಂತಹ ಪರಿಣಾಮ ಯಾವುದು ಅನ್ನುವುದನ್ನು ಯೋಚಿಸಿದರೆ ನಮ್ಮ ಹೆಗಲನ್ನು ನಾವೇ ತಟ್ಟಿಕೊಳ್ಳುವಂತಹ ಸನ್ನಿವೇಶ ನಮಗೂ ಬಂದಿದೆ. ನಾವು ಮುಖ ತಗ್ಗಿಸಬೇಕಾದಂತಹ ಸ್ಥಿತಿ ನಮ್ಮಲ್ಲಿಯೂ ಆಗಿ ಹೋಗಿದೆ. ಉತ್ಸಾಹಕ್ಕೆ ಕಾರಣವಾಗಬಹುದಾದದ್ದು ಉಂಟು, ಉತ್ಸಾಹ ಭಂಗವಾಗಬಹುದಾದದ್ದು ಉಂಟು. ದ್ವೈರಥ ಯುದ್ಧಕ್ಕೆ ಒದಗಿದಂತಹ ನಮ್ಮೀರುವರೊಳಗೆ ಕಾಳಗದ ಕಣದಲ್ಲಿ ನಿರ್ಣಾಯಕವಾದಂತಹ ಒಂದು ಕಾಲಘಟ್ಟದ ಫಲಿತಾಂಶ ಕಾಣಬೇಕು.
ಈ ಉದ್ದೇಶದಿಂದಲೇ ಸಮರೋದ್ಯೋಗದಲ್ಲಿ ನಾವು ಮುಂದಾದವರು ಅನೇಕ ವಿಧವಾದಂತಹ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಿ ಒಂದು ಹಂತವನ್ನು ಕಾಣುವಂತಹ ನಿರ್ಣಯಕ್ಕೆ ಬರುವುದಕ್ಕೆ ಇವತ್ತಿಗೂ ಸಾಧ್ಯ ಆಗಲಿಲ್ಲ, ಈ ಕ್ಷಣಕ್ಕೂ ಸಾಧ್ಯ ಆಗಲಿಲ್ಲ. ನೆತ್ತಿಯ ಮೇಲೆ ಏರಿದಂತಹ ಸೂರ್ಯ ಪಡುಗೊಡಲಿನತ್ತ ಸಾಗುವುದಕ್ಕೆ ಆರಂಭಿಸಿದ್ದಾನೆ. ಸೂರ್ಯಾಸ್ತಮಾನಕ್ಕಿಂತ ಮುನ್ನ ಕೃತಪ್ರತಿಜ್ಞರಾಗಬೇಕಾದಂತಹ ಅವಶ್ಯಕತೆ ಉಭಯತರರಲ್ಲಿಯೂ ಉಂಟು. ಹಾಗಿದ್ರೆ ಹೇಗೆ? ಯುದ್ಧಕ್ಕೊಂದು ಸರಿಯಾದಂತಹ ತಿರುವನ್ನು ತಂದುಕೊಡಬೇಕಾದಂತಹ ಅವಶ್ಯಕತೆಯನ್ನು ನಾವು ಮನಗಾಣಲೇಬೇಕಾಗುತ್ತದೆ. ಒಂದು ನಿರ್ಣಾಯಕವಾದ ಯುದ್ಧ ಆಗಲಿ, ಯಾವ ಉದ್ದೇಶಕ್ಕೆ ಆಗಲಿ, ಆ ರಥದ ಸಾರಥಿಯಾದ ಕೃಷ್ಣ ಹೊಗಳಿದನೋ ಇಲ್ವೋ, ಈಗ ಅವನ ಉದ್ದೇಶ ಯಾವುದೇ ಆಗಲಿ, ಹೊಗಳಬೇಕಾದ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ ಅನ್ನುವುದು ಸುಳ್ಳಲ್ವಲ್ಲ. ಮತ್ತೆ ಅವ ಸಮಯಕ್ಕೆ ಬೇಕಾದಾಗ ಮಾತಾಡ್ತಾನೆ, ಏನು ಮಾತಾಡಿದ್ರು ನಡೆಯುತ್ತದೆ ಪ್ರಪಂಚದಲ್ಲಿ. ಯಾಕೆ? ಅವನಿಗೊಂದು ಬೇರೆ ಹಿನ್ನೆಲೆ ಉಂಟು, ಅವ ಮರೆಯ ಮಹಾನುಭಾವ ಅಂತ. ಆದ್ದರಿಂದ ಅವ ಹೇಳಿದ್ದಕ್ಕೆ ನೇರ ಅರ್ಥ ಅಲ್ಲ ಅನ್ನುವುದನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಾರೆ. ಅವನಿಗೆ ಒಪ್ಪಿಗೆ ಆದರೆ ಯಾವನೂ ರಾಮನಾಗುತ್ತಾನೆ, ಅವನಿಗೆ ಹಿತ ಆಗದಿದ್ದರೆ ಯಾವನೂ ರಾವಣ ಆಗುತ್ತಾನೆ ಈ ಪ್ರಪಂಚದಲ್ಲಿ. ಒಂದು ಕಾಲಕ್ಕೆ ನನ್ನನ್ನೇ ಕರೆದವ, ವರ ರಘುಕುಲ ರಾಮಂಗೆ ಎಣೆ ನೀನು. ಈ ಕಾಲಕ್ಕೆ ನಾನು ರಾವಣ ಆಗಿ ಹೋಗಿದ್ದೇನೆ. ಇರಲಿ, ಯಾವ ಉದ್ದೇಶಕ್ಕಾಗಿ ನನ್ನನ್ನು ವಿನಿಯೋಗ ಮಾಡಬೇಕು ಅಂತ ಅವ ಯೋಚಿಸಿದನು, ಅದಕ್ಕಿಂತ ಭಿನ್ನವಾಗಿ ನಾ ಸಾಗಿದ್ದೇನೆ ಅನ್ನುವಂತಹ ನಿರ್ಣಯದಿಂದ ನನ್ನನ್ನು ನಾಶಪಡಿಸುವುದೇ ಅವನ ಉದ್ದೇಶ. ಆದರೆ ಈ ಪ್ರಪಂಚದಲ್ಲಿ ಬದುಕೆ ಒಂದು ಹೋರಾಟ ಅಂತ ಸ್ವೀಕರಿಸಿದವ ಏನು ನಿರ್ಣಯಕ್ಕೆ ಬರಬೇಕು? ಹೌದಲ್ಲ? ಆಯ ತಪ್ಪಿ ನೀರಿಗೆ ಬಿದ್ದವನು ಕೈಕಾಲು ಹೊಡೆಯುತ್ತಾನೆ, ಈಜು ಕಲಿಬೇಕು ಅಂತಿಲ್ಲ, ಬದುಕಲಿಕ್ಕೆ ಒಂದು ಅವಕಾಶ ಆಗಲಿ ಅನ್ನೋ ಒಂದೇ ಉದ್ದೇಶಕ್ಕಾಗಿ ಮಾತ್ರ. ಕೊನೆಯ ಪ್ರಯತ್ನ ಅನ್ನುವುದು ಸದಾ ಸರ್ವದಾ ಒಬ್ಬ ವ್ಯಕ್ತಿಯಲ್ಲಿ ಇರ್ತದೆ. ಅದು ಬದುಕಿನ ಪ್ರಯತ್ನ ಕೊನೆಯಾಗುವ ತನಕವೂ ಪ್ರಯತ್ನ ಸಾಗುತ್ತಾ ಇರ್ತದೆ. ಹತಾಶಾಭಾವ ಬಂದವ ಬದುಕಿನ ಮಧ್ಯದಲ್ಲಿ ನನಗೆ ಕೊನೆ ಆಯಿತು ಅಂತ ತಿಳಿದು ಮತ್ತೆ ಸಾವನ್ನೇ ಅಂಗೀಕರಿಸ್ತಾನೆ. ಸಾವಿನ ತನಕ ಎಡೆ ಬಿಡದೆ ಪಾರ್ಥ ವಿರೋಧದ ಸಾಧನೆಯಲ್ಲಿ ಸಾಗಬೇಕು ಅನ್ನುವಂತಹ ನಿರ್ಣಯಕ್ಕೆ ಬದ್ಧನಾದಂತಹ ಕರ್ಣ ಯಾವ ಕಾರಣಕ್ಕೂ ಅದರಿಂದ ವಿಚಲಿತನಾಗುವುದಕ್ಕಿಲ್ಲ. ಅದಕ್ಕಾಗಿ ಸರಿಯಾದಂತಹ ಒಂದು ನಿರ್ಣಯದ ಯುದ್ಧವಾಗಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಕೈಗೇರಿಸಿದ ವಿಷಿಕ ಮುಗಿಲೊಳಗೆ ರವಿಯನ್ನದಿ ಪಣಿಶರ, ಮುಗಿಲೊಳಗೆ ರವಿಯನ್ನದಿ ಪಣಿಶರ, ಛಗ ಜಗಿಸುತ್ತ ಬೋರ್ ಗುಡಿಸೆ, ಛಗ ಜಗಿಸುತ್ತ ಬೋರ್ ಗುಡಿಸೆ, ಗಗನದೊಳಿಯ ಖಗ ಸಂತತಿಯೊಳಿಯಲು ಉಗುಳುತ್ತ ವಿಷದುರಿಯೋ, ಉಗುಳುತ್ತ ವಿಷದುರಿಯ. ಕೈಗೇರಿದಂತಹ ವಿಷಿಖ ಸಾಮಾನ್ಯವಾದದ್ದಲ್ಲ. ಏನು ನವೋತ್ಸಾಹ ಈ ಶರಕ್ಕಾದರೂ. ಜನ್ಮಾಂತರದಲ್ಲಿ ಅರ್ಜುನನಿಗೆ ಶತ್ರುವಾಗಿದ್ದದ್ದು ಅನ್ನುವಂತಹ ಭಾವವನ್ನು ಈ ಶಸ್ತ್ರವಾದರೂ ಕಾಣಿಸ್ತದೆ. ಅಯ್ಯ, ಯುದ್ಧದಲ್ಲಿ ಪ್ರತಿಸ್ಪರ್ಧಿಯಾಗಿ ಒಬ್ಬ ಯೋಧನನ್ನು ಅಂಗೀಕರಿಸಿ ಹೋರಾಟಕ್ಕಿಳಿದಂತಹ ಯಾವನೇ ಒಬ್ಬ ವೀರನಿಗೆ ಕ್ಷಣ ಕ್ಷಣಕ್ಕೂ ಅವನ ಉತ್ಕರ್ಷವನ್ನು ಕಂಡು ತಮ್ಮಲ್ಲಿ ಉತ್ಸಾಹ ಅಧಿಕವಾದದ್ದು ಸ್ವಾಭಾವಿಕ, ಸಹಜ. ಆದರೆ ಪರಿಕರಗಳಿಗೂ ಅಂತಹ ಒಂದು ಉತ್ಸಾಹ ಬರುವುದಕ್ಕೆ ಸಾಧ್ಯತೆ ಉಂಟು, ಬಂದಿದೆ ಕರ್ಣಾರ್ಜುನರ ಕಾಳಗದಲ್ಲಿ. ಕೈಗೇರಿದಂತಹ ವಿಷಿಖವೇ ಅರ್ಜುನ ದ್ವೇಷವನ್ನು ತನ್ನಲ್ಲಿ ತುಂಬಿಸಿಕೊಂಡಂತಹ ಶರ ಅನ್ನುವುದನ್ನು ಸ್ಪಷ್ಟವಾಗಿಯೇ ಕಾಣಿಸುತ್ತಾ ಇದೆ. ಕೈಗೊಂಡದ್ದು ಸರ್ಪಮುಖಿಯಾದಂತಹ ಶರ ಗುರುಗಳಾದ ಭಾರ್ಗವರಾಮರಿಂದ ಕೊಡ ಮಾಡಲ್ಪಟ್ಟದ್ದು. ನಿತ್ಯ ನಾವು ಆರಾಧಿಸುತ್ತಿದ್ದಂತಹ ಈ ವಿಷಿಕ ಕೈಗೇರಿದ್ದೆ ವಿಷವನ್ನೇ ಉಗುಳುವುದಕ್ಕೆ ಪ್ರಾರಂಭಿಸಿತಲ್ಲ. ಆಕಾಶ ಮಾರ್ಗದಲ್ಲಿ ಸಂಚರಿಸುವಂತಹ ಖಗ ಸಂತತಿಯಲ್ಲ ವಿಷದವರಿಗೆ ಪ್ರಾಣ ಕಳ್ಕೊಂಡು ದನೆಗೊಡಳುತ್ತಿರುವುದು ಸ್ಪಷ್ಟವಾಗಿ ಕಣ್ಣ ಮುಂಭಾಗದಲ್ಲಿ ಗೋಚರಿಸ್ತಾ ಉಂಟು. ನಮ್ಮವರ ಉತ್ಸಾಹ ಅಧಿಕವಾಗಿ ಪರಿಣಮಿಸಿದ ಈ ಕಾರಣದಿಂದ ವಿರೋಧಿ ಪಾಳೆಯದವರೆಲ್ಲ ನಿಸ್ತೇಜರಾಗಿ ಹೋಗಿದ್ದಾರೆ. ಒಂದು ನಿರ್ಣಾಯಕವಾದ ಕಾಲಘಟ್ಟದಲ್ಲಿ ಯುದ್ಧ ನಿರ್ಣಯವನ್ನು ಕೈಗೊಳ್ಳಬಹುದಾದಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಶರ ಅನ್ನುವುದನ್ನು ಭಾರ್ಗವರಾಮರೇ ಆಡಿದರು. ಏಕಘಾತಿನಿ ಶರ, ಒಬ್ಬನ ಮೇಲೆ ಪ್ರಯೋಗಿಸಿದರೆ ಅವನ ಪ್ರಾಣಾಪಹರಣ ಮಾಡಿಯೇ ಸಿದ್ಧ. ಈ ವಿಶ್ವಾಸದಿಂದಲೇ ನಿತ್ಯವೂ ಚಂದನದ ಚೂರ್ಣದಲ್ಲಿ ಇದನ್ನಿಟ್ಟು ನಾವು ಪೂಜೆ ಮಾಡ್ತಾ ಬಂದದ್ದು.
ಬಲಿ ಇತ್ತು, ಅದನ್ನು ಸಮಾಧಾನಪಡಿಸಿದ, ಅದರ ಶಕ್ತಿ ವರ್ಧನೆಯಾಗಲಿ, ನಮ್ಮ ಇಷ್ಟವನ್ನು ಕೈಗೂಡಿಸಿಕೊಡಲಿ. ಅಂತಹ ಶರವನ್ನು ಇಂದಿನ ದಿನ ಕೈಗೇರಿಸಿಕೊಂಡಿದ್ದೇನೆ, ಕೊಡಬೇಕಲ್ಲ. ಏನು ಸಾರಥಿ ಈ ಸರಳು ಪಾಂಡವ ಸೇನೆಯನು ಗೆಲ್ಲಲವುದೇ ಪಾರ್ಥನ ಮಾನಿನಿಗೆ ವೈರವ್ಯ ದೀಕ್ಷಾ ವಿಧಿಯ ಕೊಡಬಹುದೆಯೇ ಆನಲಮ್ಮುವರುಂಟೆ ಆನಲಮ್ಮುವರುಂಟೆ ನಿನಗಿದು ಸಾನುರೋಗವೇ ಹೇಳೇನಲೋ ಏನು ಸಾರಥಿಯ ಕೆಲವು ಸಲ ನಾವು ಯೋಚಿಸುವುದೊಂದು ಆಗುವುದು ಮತ್ತೊಂದು ಅಂತಾಗಿ ಬಿಡುತ್ತದೆ. ಸರ್ಪಮುಖಿಯಾದಂತಹ ಶರ ಕೈಗೆ ಬಂದಂತಹ ಕಾಲಕ್ಕೆ ಪಾರ್ಥನನಿಗೆ ಪ್ರಯೋಗಿಸೋಣ ಅನ್ನುವಂತಹ ಉದ್ದೇಶವನ್ನು ನಾನು ಮಾಡಿದ್ದು. ಅಯಾಚಿತವಾಗಿ ಬಂದು ಧನುಸ್ಸಿನಲ್ಲಿ ಸಂಧಾನವೇ ಆದಾಗಾಯ್ತಲ್ಲ. ಅಲ್ಲ, ಆದದ್ದು ಸರಿಯಾಗಿದೆ, ಅದಾಮೇಲಿನ ಪ್ರಶ್ನೆ. ಸಂಧಾನ ಆದದ್ದು ಆಗಬೇಕಾದಲ್ಲಿಗೆ ಆಗಿದೆ. ಕೊರಳಿಗೆ ಸರಿಯಾಗಿ ಗುರಿ ಹಿಡಿದು ನಿಂತಿದೆ. ನೋಡಿ, ಅದಕ್ಕೊಂದು ಉತ್ಸಾಹ ನೋಡಿ ಎಲ್ಲಿವರೆಗೆ ಅಂತ. ನಾನು ಒಂದು ಹೆಜ್ಜೆ ಮುಂದಿಟ್ಟರೆ 2 ಹೆಜ್ಜೆ ಮುಂದಿಡ್ತದೆ. ಅರ್ಜುನನ ವಧೆಯಲ್ಲಿ ಅದಕ್ಕಿರಬಹುದಾದಂಥ ಆಸಕ್ತಿಯನ್ನು ಏನು ಅನ್ನುವುದರಿಂದ ಸ್ಪಷ್ಟ ಆಗುತ್ತದೆ. ಆದರೂ ಒಮ್ಮೆಲೇ ಪ್ರಯೋಗಿಸಿ ಬಿಡುವುದಲ್ಲ. ಯಾಕೆ? ಈ ತನಕ ಬದುಕಿನಲ್ಲಿ ಸದಾ ಸರ್ವದ ಅವನೋ ನಾನೋ ಅವನು ಈ ತೆರನಾದ ಪಂಥಾಹ್ವಾನದಿಂದಲೇ ಬದುಕು ಸಾಗಿಸಿ ಬಂದಂತಹ ನನಗೆ ಅವನ ಮರಣಕ್ಕೆ ಮುಹೂರ್ತ ಇಟ್ಟ ಮೇಲೆ ಅದನ್ನಷ್ಟು ಸುಲಭದಲ್ಲಿ ಮುಗಿಸಿ ಬಿಡ್ಲಿಕ್ಕೆ ಮನಸ್ಸು ಬಂದಿತ್ತು. ನಮ್ಮಲ್ಲಿ ಸಂತೋಷಾಧಿಕೆ ಆಗಬೇಕು ಅಂತಾದರೆ ನಮಗಾದ ಸಂತೋಷವನ್ನು ನಾವೊಬ್ಬರೇ ಅನುಭವಿಸುವುದಲ್ಲ, ಹಂಚಿಕೊಳ್ಬೇಕು. ಆಗ ಅದು ದ್ವಿಗುಣವಾಗ್ತದೆ, ಶತಗುಣವಾಗುತ್ತದೆ, ಸಹಸ್ರಗುಣವಾಗಿ ಪರಿಣಮಿಸ್ತದೆ, ಅಷ್ಟು ಹೆಚ್ಚಾಗ್ತದೆ. ದುಃಖ ಆದರೂ ಹಾಗೆ ಅಂತ ಇನ್ನೊಬ್ಬರಲ್ಲಿ ಹೇಳಿಕೊಳ್ಬೇಕು. ಆಗ ದುಃಖದ ಹೊರೆ ಕಡಿಮೆ ಆಗ್ತಾ ಕಡಿಮೆ ಆಗ್ತದೆ. ದುಃಖ ಕೇಳಿದವ ಇವನ ಹಾಗೆ ದುಃಖಕ್ಕೆ ತಲೆ ಕೊಡ್ತಾನೆ ಅಂತ ಅದರ ಅರ್ಥ ಅಲ್ಲ. ಇವನಿಗೊಂದು ಸಮಾಧಾನ, ನಾನು ಹೇಳಿದ್ದೇನೆ ಅಂತ ಅಷ್ಟೇ. ಸಂತೋಷವೂ ಹಾಗೆ, ಇವನ ಸಂತೋಷ ಮತ್ತೊಬ್ಬನಿಗೆ ಸಂತೋಷವೇ ಆಗಬೇಕೆಂದೇನೂ ಇಲ್ಲ. ಇವನಿಗೆ ಸಂತೋಷವನ್ನು ಅನುಭವಿಸುವುದಕ್ಕಾದ ಅವಕಾಶವನ್ನು ಒದಗಿಸಿಕೊಡ್ತದೆ. ಸಂಭ್ರಮದಲ್ಲಿಯೂ ಭ್ರಮೆಯಲ್ಲೋ ಇರುವುದು, ಮತ್ತೆಂಥದ್ದು ಸಂಭ್ರಮ, ಭ್ರಮ ಸಹಿತವಾದದ್ದಕ್ಕೆ ಸಂಭ್ರಮ ಅಂತ ಹೆಸರು. ಕೆಲವು ಸಲ ಭ್ರಮೇ ಬದುಕು, ಆಮೇಲೆ ಬದುಕು ಮುಗಿಯುವ ಕಾಲಕ್ಕೆ ಗೊತ್ತಾಗೋದು ಬದುಕೇ ಭ್ರಮೆ ಅಂತ. ಅಷ್ಟರೊಳಗೆ ಭ್ರಮೇ ಬದುಕಾಗ್ತಾ ಹೋಗೋದು, ಅಷ್ಟೇ ಅಲ್ಲೋ ಇರೋದು. ಆದ್ದರಿಂದ ನಮಗೆ ಬದುಕೇ ಭ್ರಮೆ ಅನ್ನುವಂತಹ ನಿರ್ಣಯಕ್ಕೆ ನಾವು ಬರಲಿಲ್ಲ. ಸಂಭ್ರಮಿಸುವಂತಹ ಅವಕಾಶಗಳುಂಟು. ಭ್ರಮಾಲೋಕದಲ್ಲೇ ಇದ್ದೀರಿ, ಸಂಭ್ರಮಿಸುವ ಲೋಕದಲ್ಲಿ ಅಂತ ಅರ್ಥ. ಹಾಗಾಗಿ ನಮ್ಮವರೊಂದಿಗೆಲ್ಲ ಹಂಚಿಕೊಳ್ಳುವ. ಆಯ್ತು. ಯಾರು ನಮ್ಮವರೊಂದಿಗೆ ಇಲ್ಲಿ ಬೇರೆ ಹತ್ತಿರ ಯಾರು ಇಲ್ಲ, ಅವರೊಬ್ಬರೇ ಇರೋದು. ಯಾರು ಹೇಳಿ? ಶಲ್ಯ ಭೂಪತಿ. ಸಾರಥಿಗಳು. ಸಾರಥಿ. ಓ ಏನು ಸಾರಥಿ? ಒಳ್ಳೆದು. ಯೋಗಕ್ಷೇಮ ಕೇಳಿದ್ದ ನಾನು. ಮತ್ತೆ ಈಗ ಏನು ಸಾರಥಿ ಅಂತ ರಣ ಮಧ್ಯದಲ್ಲಿ ಕೇಳಿದ್ರೆ ಏನು ಹೇಳೋದು? ಅಲ್ಲ, ಅಷ್ಟು ಸುಲಭದಲ್ಲಿ ಒಳ್ಳೇದು ಅಂತ ಹೇಳಿ ಮುಗಿಸಿದ್ರೆ ಈಗ ಎಲ್ಲ ಒಳ್ಳೇದೇ ಆಗುತ್ತಾ ಉಂಟು. ಮತ್ತೆ ನಾನು ಅದಕ್ಕೆ ಅಪಶಕನ ಹೇಳಲಿಕ್ಕೆ ಅಲ್ಲ, ಪ್ರಶ್ನೆಯ ನೋಟ ಯಾವುದು ಅಂತ ಗೊತ್ತಿಲ್ಲದೆ ಉತ್ತರ ಕೊಟ್ಟರಾದಿತ್ತು. ಹಾಗಲ್ಲ, ನಾ ತೊಡಗುವಾಗಲೇ ನಾವು ವಿರಸದಿಂದ ತೊಡಗಿದ್ದೆವು ಅಂತ ಈಗಲೇ ಪಿಸುಧ್ವನಿ ಹೊರಡುವುದಕ್ಕೆ ತೊಡಗಿದೆ. ಈ ಸಲ ನೀ ತೊಡಗುವಾಗ ಒಳ್ಳೆದರಲ್ಲಿ ತೊಡಗುವ ಅಂತ. ಅಲ್ಲ, ಕೆಲವರು ಹಾಗೆ ಮಾತಾಡುವವರು ಇದ್ದಾರೆ. ಹೌದೌದು. ಏನು ಅಂತ ಹೇಳಿದ್ರೆ ಎಲ್ಲಿ? ಹೌದೌದು. ಈಗ ಹಾಗೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಆಗುದು ಯಾಕೆ? ಬೇಡ 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 ಬೇಡ, ಏನಿದ್ರು ಒಟ್ಟಾಗಬೇಕು ಅಂತಲ್ಲ ಇವತ್ತು ಹೊರಟ. ಮಧ್ಯಾಹ್ನ ಮೇಲೆ ನೀನು ಸರಿಯಾದ ಮೇಲೆ ನಿನಗೆ ಪೂರಕವೇ ನಾನು. ಹಾಗಿದ್ರೆ ಬೆಳಿಗ್ಗೆ ಸರಿ ಇರಲಿಲ್ಲ, ಅದು ಇರಲಿಲ್ಲ ಅಂತ ಊರಿಗೆ ಗೊತ್ತಾಗಿ ಆಯ್ತಲ್ಲ. ಅಲ್ಲ, ಅದು ನಾವು ಕೈಯಲ್ಲಿ ಕೈ ಹಿಡ್ಕೊಂಡು ನಾವು ಹೊಡ್ಕೊಳ್ಳುವುದಕ್ಕೆ ಹೊರಟಾಗ ಊರಿಗೆ ಗೊತ್ತಾಗ್ಲಿಲ್ಲ. ಇಬ್ರು ಸರಿ ಇಲ್ಲ ಅಂತಲ್ವ ಅದರ ಅರ್ಥ? ಅದು ಹೌದು, ಅದು ನಾವು ಅಂತಾಡಿದ್ದು ನಾನು. ಅದೇ ಅದೇ ಹೌದೌದು ಹೌದೌದು. ಅಂತೂ ಮಧ್ಯಾಹ್ನ ಮೇಲೆ ಇಬ್ರು ಸರಿ ಇದ್ದೇವೆ. ಹಾಗೆ ಆ ಮಟ್ಟಿಗೆ ಒಳ್ಳೇದೆ. ಕೆಲವರೆಲ್ಲ ಮಧ್ಯಾಹ್ನ ಮೇಲೆ ಸರಿ ಇಲ್ಲದೆ ಆಗುವುದು. ಹೌದು.
ಹೌದೌದು. ನಾವು ಮಧ್ಯಾಹ್ನ ತಿರುಗಿದ ಮೇಲೆ ಸರಿ ಇದ್ದೇವೆ. ಅದು ಕಾರಣ ಏನು ಅಂದ್ರೆ ಆ ಕೆಲವರೆಲ್ಲ ಎಲ್ಲಿರ್ತಾರೋ ನಾವು ರಣದಲ್ಲಿದ್ದೇವೆ. ಹೌದು. ಆದ್ದರಿಂದ ಇಲ್ಲಿ ಮುಕ್ತಾಯ ಸರಿಯಾದರೆ ಪ್ರಾರಂಭದಿಂದ ಎಲ್ಲವೂ ಸರಿ ಅಂತ ಸಮೀಕರಿಸಲ್ಪಡ್ತದೆ. ಮುಕ್ತಾಯ ಬಿಗಡಾಯಿಸಿದರೆ ಪ್ರಾರಂಭದಲ್ಲಿ ಎಷ್ಟು ಸೌಹೃದ ಇದ್ದರೂ ಕೂಡ ಅಪ್ರಯೋಜಕ ಅಂತ ಆಗ್ತದೆ. ಹೌದಪ್ಪ. ಪ್ರಾರಂಭ ಮಾಡುವಾಗ ಹೇಗೆ ಅನ್ನುವುದಕ್ಕಿಂತಲೂ ಮುಕ್ತಾಯ ಆಗುವಾಗ ಹೇಗೆ ಅಂತ ನೋಡೋಣ. ಅದಲ್ಲ ಪ್ರಧಾನ. ಸಾರಥಿ ಏನು ಸಾರಥಿ ಯೋಗಕ್ಷೇಮಕ್ಕೆ ಕೇಳಿದ್ದಲ್ಲ. ಆದರೂ ರಣದಲ್ಲಿ ನೀನು ಹೀಗೆ ಕೇಳುವಾಗ ವಿಸ್ಮಯ ಆಗ್ತದೆ. ಒಂದು ವಿಧದ ಬೆರಗು. ಏನು ಸಾರಥಿ, ಯಾವುದು ಅಸಾಧ್ಯ ಅಲ್ಲ ಈ ರಣಕ್ಷೇತ್ರದಲ್ಲಿ, ಎಂಥದ್ದು ಆಗಬಹುದು. ಈಗ ಸಾರಥ್ಯದಲ್ಲಿ ನಾನು ಅಂಥದ್ದು ಏನು ಮಾಡಿದೆ ಅಂತ ಈಗ ಸಾರಥ್ಯದಲ್ಲಿ ಅಂತಲ್ಲ, ನಿನ್ನ ಸಾರಥ್ಯ ಬಂದ ಮೇಲೆ ನಮಗಾದ ಲಾಭ, ಒಟ್ಟು ಪರಿಣಾಮ, ವಿರೋಧಿ ಪಾಳಯಕಾದ ಪರಿಣಾಮ, ಇದನ್ನೆಲ್ಲ ಅವಲೋಕಿಸಿ ಹೇಳೋದು. ಎಂಥದ್ದು ಆದೀತಲ್ಲ, ನಾವು ಊಹಿಸಿದಾಗ ಎಲ್ಲ ಇರ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಎಷ್ಟು ನಾವು ತರ್ಕ ಮಾಡಿದ್ರು ಹೌದಪ್ಪ, ಅದಕ್ಕೊಂದು ಮಿತಿ ಇಲ್ವಾ? ಕೊನೆಯ ಸಿದ್ಧಾಂತ ಬೇರೆ ಆಗಿ ಹೋಗ್ತದೆ. ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಸರಳಿನಿಂದ ಗೆಲ್ಲುತ್ತೇನೆ ಅಂತ ಹೊರಟವ ಕೆಲವು ಸಲ ನಮಗೆ ಗೆಲ್ಲಲಿಕ್ಕೆ ಆಗುದಿಲ್ಲ ಅಂತ ಕಾಣುವಾಗಿದೆ, ಪರಿಣಾಮ ಆಗಿದೆ. ಆದದ್ದುಂಟು. ಆದರೂ ಹತಾಶೆಯನ್ನು ಹೊಂದಿ ನಾವು ಹಿಮ್ಮುಖರಾಗಲಿಲ್ಲ. ಇಲ್ಲ, ಪ್ರತಿ ಇಲ್ಲದ ಅಸ್ತ್ರ ಪ್ರಯೋಗ ಆಗಿದೆ ಅಲ್ವಾ? ಹೌದು. ಕತ್ತರಿಸುವುದಕ್ಕೆ ಆಗದಿದ್ದದ್ದು ಪ್ರಯೋಗ ಆಗಿದೆ. ಇದರಲ್ಲಿಗೆ ಎಲ್ಲ ಮುಗೀತು ಅಂತ ಆಗಿದೆ, ಆದ್ರೂ ಯಾವುದು ಮುಗಿಲಿಲ್ಲ. ಲೋಕನಾಶಕವಾಗುವುದು ಪ್ರಯೋಗ ಆಗಿದೆ. ಹೌದು ಅಲ್ವಾ? ಎಲ್ಲ ಅವರು ಎದುರಿಸೇ ಗೆದ್ದಿದ್ದಾರೆ ಅಂತ ಅರ್ಥ ಅಲ್ಲ. ಅಂತೂ ಅವರು ಎದುರಾಗಿ ನಿಂತು ಕೂಡ ನಮಗೆ ಗೆಲುವು ಬರಲಿಲ್ಲ ಅಂತ. ಬರಲಿಲ್ಲ ಯಾಕೆಂದ್ರೆ ನಮ್ಮ ಶಕ್ತಿಗಿಂತ ಹೆಚ್ಚಿನ ಯುಕ್ತಿಯಲ್ಲಿ ಇದ್ದದ್ದು. ಹೌದಪ್ಪ, ರಣ ಎಂದರೆ ಹಾಗೆ ಅಲ್ವೋ? ಮಂತ್ರ ಉಂಟು, ತಂತ್ರ ಉಂಟು, ಸಾಮರ್ಥ್ಯ ಉಂಟು, ಎಲ್ಲ ಒಗ್ಗೂಡಿದ್ರೆ ಅಲ್ವೋ? ಹೌದಪ್ಪ. ಈಗ ಆಕ್ಷೇಪ ಅಂತ ಹೇಳಿದ್ದಲ್ಲ, ಯುಕ್ತಿ ಇರಬಹುದು, ಯುಕ್ತವಾದದ್ದೇ ಅಲ್ವ ಯುಕ್ತಿ. ಹೌದೇ ಹೌದು. ಈಗ ಯುಕ್ತಿ ಅಂದ ಮಾತ್ರ ಅಲ್ಲಿಗೆ ಹೊಂದಿಕೆ ಆಗ್ತದೆ ಅಂತ, ಕುತಂತ್ರ ಅಂತ ತಿಳಿಬೇಕಾದದ್ದಲ್ಲ. ಹಾಗಾಗಿ ಅಲ್ಲಿಗೆ ಹೊಂದದೇ ಇದ್ದದ್ದನ್ನು ಅನುಸರಿಸಿ ಯುಕ್ತವಾದದ್ದು ಅನ್ನುವುದನ್ನು ಸಮರ್ಥಿಸಲಿಕ್ಕೆ ಹೊರಟದ್ದರಿಂದಲೇ ಯುಕ್ತಿಯನ್ನು ಕುಯುಕ್ತಿ ಅಂತ ಹೇಳುವ ಸನ್ನಿವೇಶ ಸೃಷ್ಟಿಯಾಗುವುದು. ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ ಅಂದರೆ ನಾನು ಪ್ರಯೋಗಿಸಿದ ಮಾರ್ಗಣ, ಅವನು ಪ್ರಯೋಗಿಸಿದ ಮಾರ್ಗಣ ಅನ್ನುವುದಕ್ಕಿಂತಲೂ ವಿಶೇಷವಾದ ಒಂದು ಧ್ವನಿ ಇದರಲ್ಲಿ ಉಂಟು. ಓಹ್, ಹೌದೌದು. ನೋಡಿದೆಯಾ ನನ್ನ ಕೈಗೇರಿದ ಸರಳನ್ನು? ಹೊರಗಿನಿಂದ ಕಾಣುವಾಗಲೇ ನಾಗಾಕೃತಿ. ಹೌದೌದೌದು. ವಮಿಸುವ ವಿಷ, ಆದ ಪರಿಣಾಮ, ಅದಕ್ಕಿರುವ ಉತ್ಸಾಹ, ನನ್ನನ್ನೇ ಸೆಳೆದು ನಿಯಂತ್ರಿಸುವಂತಹ ಒಂದು ಉಪಕ್ರಮವನ್ನು ಅದು ಕಾಣಿಸ್ತಾ ಉಂಟು. ಸಂಸರ್ಗದಿಂದ ದೋಷಗುಣ ಅಂತ ಹೇಳ್ತಾರೆ ಅಲ್ಲ, ರೂಢಿಯಲ್ಲಿ ಒಂದು ಮಾತುಂಟು, ಸಂಸರ್ಗದಿಂದ. ಹೌದೌದು. ಮಧ್ಯಾಹ್ನದ ಮೇಲೆ ಅತ್ಯುತ್ಸಾಹದಿಂದ ವಿಜೃಂಭಿಸ್ತಾ ಇರುವ ನಿನ್ನ ಸಂಸರ್ಗದಲ್ಲೇ ಇದ್ದದ್ದರಿಂದ ಅದಕ್ಕೂ ಈಗ ಅವಧಿ ಪೂರ್ವದಲ್ಲೇ ಉತ್ಸಾಹ ಬಂತ ಅಂತ. ಬಹುಶಃ ಹೀಗಿರಬೇಕು. ಉರಗಾಸ್ತ್ರ ಅಲ್ಲ, ಉರಗ ಕೇತನನ ಅನುಕೂಲಕ್ಕಲ್ಲ. ಆದ್ದರಿಂದ ಒಂದು ಜಾತಿ ಸಂಬಂಧದ ನೆಲೆಯಲ್ಲಿ ಒಂದು ಉತ್ಸಾಹ ಬಂತ. ಪಕ್ಷದ ಒಡೆಯನ ಕೇತನದಲ್ಲಿ ಇದ್ದದಕ್ಕೆ ಜೀವ ಕೇತನಕ್ಕೆ ಜೀವ ಬಂದ. ಈ ಕೇತನಕ್ಕೊಂದು ಮೌಲ್ಯ ಇಲ್ವ? ಹೌದಪ್ಪ, ಉಂಟು. ಈಗ ಈ ಶರದ ಮೂಲಕವಾಗಿ ಗೆಲುವು ಬಂತು ಅಂತಾದ್ರೆ ಸುಯೋಧನನ ಕೇತನಕ್ಕೆ ಒಂದು ಮೌಲ್ಯ ಸಿದ್ಧ ಆದಾಗಲಿಲ್ಲ ಆಗ್ತದೆ. ಇಷ್ಟೇ ಸುಮ್ಮಗೊಂದು ಚಿತ್ರ ಇಟ್ಟುಕೊಂಡದ್ದಲ್ಲ, ಅವನ ಚಿತ್ರಕ್ಕೆ ಒಂದು ಚಿತ್ರಣ ಸಿಕ್ಕಿತು ಅಂತ ನಾಳೆ. ಹೌದಪ್ಪ, ಹೌದು. ಇದು ತನಕ ಸಜೀವವಾಗಿರುವ ಪತಾಕೆ ಅಂತ ಇದ್ದದ್ದು ಪಾರ್ಥನದ್ದು. ಹೌದೌದು. ಈ ಕಾಲದಲ್ಲಿ ನೀನು ಅದಕ್ಕಿಂತ ಒಂದು ಹೆಚ್ಚಿನದನ್ನು ಸಾಧಿಸ್ತಾ ತನ್ನ ಪತಾಕೆಗೆ ಜೀವ ಕೊಟ್ಟದ್ದಲ್ಲ, ತನ್ನ ಒಡೆಯನ ಪತಾಕೆಗೆ ಜೀವ ಕೊಟ್ಟದ್ದು. ಮಾತ್ರ ಅಲ್ಲ, ಒಡೆಯನ ಜೀವವೇ ಉಳಿಯುವ ಹಾಗೆ ಮಾಡಿದ್ದೀಯ ಪತಾಕೆಯಲ್ಲಿರುವ ಚಿತ್ರ. ಹಾಗೂ ಮಾಡುವ ಈ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಈಗ ಪತಾಕೆಯ ರೂಪದಲ್ಲಿದ್ದ ನಾಗಕ್ಕೆ ಒಂದು ಜೀವ ಬಂದದ್ರಿಂದ ಇದರಿಂದ ಗೆಲ್ಲಬಹುದು ಅಂತಲ್ಲ. ಇದರ ಉತ್ಸಾಹ ನೋಡಿ ನಾನು ಹೇಳಿದ್ದು ಹೇಗೆ ಗೆಲ್ಲಬಹುದು. ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಓ, ಅದೆಂಥದ್ದು? ಹಾಗಲ್ಲ, ಸುಮ್ಮನೆ ಒಂದು ಕಾವ್ಯ ಅಷ್ಟೇ, ಒಂದು ವೈಖರಿ. ಮತ್ತೆ ಅದಕ್ಕೆಲ್ಲ ಆದ ಸಂತೋಷದಿಂದ ಅಲ್ವಾ? ಈಗ ಒಂದು ಕಾವ್ಯ ಹೊರಹೊಮ್ಮಬೇಕು ಅಂತಾದ್ರೆ ಅಂತರಂಗೆ ಗಾಢವಾದ ಅನುಭವ ಆಗಬೇಕು. ದುಃಖ ಆಗಲಿ, ಸಂತೋಷ ಆಗಲಿ, ಯಾವುದಾದ್ರೂ ಒಂದು ಪ್ರಾಸಾದ ಗುಣ ಇರಬೇಕು. ಹೌದು, ದುಃಖದಿಂದಲೇ ಒಂದು ಕಾವ್ಯ ಹೊರಟಿತಂತೆ ಅಲ್ವಾ? ಹೌದು. ವಾಲ್ಮೀಕಿಗೆ ಹೌದಪ್ಪ, ಹೊರಟ ಮೇಲೆ ಅದು ಮನಸ್ಸಿನ ಎಲ್ಲರ ಮನಸ್ಸಿಗೂ ಆನಂದ ಉಂಟು ಮಾಡಿ. ಹೌದು ಅಲ್ವಾ? ಈಗ ನನಗೊಂದು ಉತ್ಸಾಹದಿಂದ ಒಂದು ಕಾವ್ಯ ಬಂದದ್ದಪ್ಪ. ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದು. ಕೆಲವರು ಉತ್ಸಾಹದಿಂದ ಬರೆದದ್ದು ಕರುಣ ಕಾವ್ಯ ಆಗ್ತದೆ. ಹೌದು. ಇದು ರಣಕಾವ್ಯ. ಕಾಯಿಲ್ಲ ಇದರ. ಹೌದು. ಪಾರ್ಥನ ಮರಣವನ್ನು ಇದು ಇನ್ನೊಂದು ಹೇಳುದಿದ್ರೆ ಋಣ ಕಾವ್ಯ. ಅಲ್ಲ, ಕೌರವನ ಋಣದಲ್ಲಿದ್ದ ಕರ್ಣ ಕಟ್ಟಿದ ಕಾವ್ಯ ಅಲ್ಲ. ಒಂದು ದೃಷ್ಟಿಯಿಂದ ನೋಡಿದ್ರೆ ಋಣ ಪರಿಹಾರದ ಕಾವ್ಯ. ಅದೇ.
ಈಗ ಇದು ಅಷ್ಟು ಸಾಧಿಸಿದ್ರೆ ಮತ್ತೆ ಋಣ ಪರಿಹಾರ ಆದಾಗೆ ಅಲ್ವಾ? ಅಂತ ಒಂದು ಬಿಡುಗಡೆ ಬೇಕು ನಿನಗೂ. ಅಲ್ಲ, ಇಲ್ಲಿಂದ ಬಿಡುಗಡೆ ಬೇಕು ಅನ್ನೋ ಉದ್ದೇಶ ಅಂತೂ ಪರಿಹಾರ ಆಗ್ತದೆ. ಲೋಕದವರಾದ್ರೂ ಹೇಳುವ ಒಂದು ಋಣ ಉಂಟಲ್ಲ. ಈಗ ನಾವು ಒಪ್ಪಿದ್ದಕ್ಕಿಂತಲೂ ಕೆಲವು ಸಲ ಪ್ರಪಂಚ ಮಧ್ಯದಲ್ಲಿ ಬದುಕು ಅವರು ಹೇಳಿದ್ದೆ ಪ್ರಧಾನ ಆಗ್ತದೆ. ನಮ್ಮ ಬಗ್ಗೆ ಅವರು ಮಾತಾಡುದು ಹೆಚ್ಚು. ಹೌದೌದು. ಅವ ಒಬ್ಬ ಕೌರವನ ಹಂಗಿನಲ್ಲೇ ಇದ್ದಾನೆ, ಕೌರವನ ಹಂಗಿನ, ಅದಕ್ಕಾದ್ರೂ ಒಂದು ಋಣ ಪರಿಹಾರ ಆಯ್ತು. ಹೌದೌದು. ಹೀಗೆ ಸಂದಾಯ ಮಾಡಿದ ಅಂತ ಮೂವರುಂಟೆ. ಅದೀಗ ಇದು ಏಕಘಾತಿನಿ ಅಂದೆ. ಹೌದೌದು, ಏಕಘಾತಿನಿ. ಅರ್ಜುನನ ಕತ್ತನ್ನು ಕತ್ತರಿಸಲೇಬೇಕು, ಪ್ರತ್ಯಸ್ತ್ರ ಇಲ್ಲ. ಮಧ್ಯದಲ್ಲಿ ಇದರ ಆಘಾತವನ್ನು ತಡೆ ಹಿಡಿದು ಅರ್ಜುನನನ್ನು ಆನಲಮ್ಮುವರುಂಟೆ, ಅವನನ್ನು ಆಧರಿಸುವವರು. ಯಾಕೆಂದ್ರೆ ಪ್ರತಿಅಸ್ತ್ರ ಇಲ್ಲದೆ ಇದ್ದಂತಹ ಅಸ್ತ್ರಗಳು ಇದರ ಮೊದಲು ಪ್ರಯೋಗ ಆಗಿದೆ. ಆ ನೋಟದಲ್ಲಿ ಹೇಳಿದ್ದು ನೀನು. ಹೌದು, ಕೆಲವರು ಎದೆ ಕೊಡ್ತಾರೆ, ಕೆಲವು ಸಲ ತಲೆ ತಗ್ಗಿಸ್ತಾರೆ ಅಲ್ವಾ? ಇದಕ್ಕೆ ಹಾಗೇನಾದ್ರೂ ತಂತ್ರ ಇದ್ದಿತ್ತು? ಹೌದು, ಕೆಲವರು ಕೊರಳೆ ಕೊಡ್ತಾರೆ. ಹೌದು, ಹೀಗೆಲ್ಲ ಉಂಟು. ಹಾಗೆ ಇನ್ನು ಇದಕ್ಕೇನಾದ್ರೂ ಈಗ ಇನ್ನು ಬೇರೆ ಕೊಟ್ಟು ಏನಾದ್ರೂ ಇದನ್ನು ಆನಲಮ್ಮುವರುಂಟೆ. ನನ್ನ ನಿರ್ಣಯದಲ್ಲಿ ಅಂತೂ ಇದು ನಮ್ಮ ವಿರೋಧಿಯನ್ನು ನಾಶ ಮಾಡಿಯೇ ಮಾಡ್ತದೆ. ಅಷ್ಟು ನಿರ್ಣಯ ಇದ್ರೆ ಮತ್ತೆ ಈಗ ಪ್ರಯೋಗಿಸದ್ದೇ ಹಾಗಲ್ಲ, ನನ್ನ ಅಭಿಪ್ರಾಯವೇ ಆಗಿರ್ಬೇಕು ಅಂತ ಏನಿಲ್ಲ. ಆದ್ರೂ ನಿನ್ನ ಬತ್ತಳಿಕೆಯಿಂದ ನೀನು ತೆಗೆದ ಬಾಣವನ್ನು ನಿನ್ನ ಧನುಸಿಗೆ ಹೂಡಿ ನೀನು ಬಿಡುವಾಗ ಮತ್ತೆ ಇನ್ನು ಬೇರೆ ಯಾರು? ಇನ್ನೊಂದೇ ಹೇಳ, ನಮ್ಮ ಸೊತ್ತು ಅಂತ ನಾವು ಸ್ವೀಕಾರ ಮಾಡಿದರೆ ವಿಮರ್ಶೆ ನಾವೇ ಮಾಡುವುದಕ್ಕಿಂತ ಬೇರೆಯವ್ರ ಹತ್ರ ಮಾಡಿಸೋದು ಒಳ್ಳೆ. ಹಾಗೆ ಅಂತ ಪ್ರತಿಯೊಂದನ್ನು ವಿಮರ್ಶೆ ಮಾಡ್ಲಿಕ್ಕೆ ಆಗ್ತದೆ ಅದು ರಣದಲ್ಲಿ? ಪ್ರತಿಯೊಂದನ್ನು ಮಾಡುವುದರ ಇದಕ್ಕಿಂತ ಮೊದಲು ಎಲ್ಲಾ ಬಾಣಕ್ಕೂ ಕೇಳಬೇಡುವ ನಾನು. ಆದ್ರಿಂದಲೇ ಈಗ ಏನು ಕೇಳಿದ್ದು ಅಂತ, ಇದು ಎಲ್ಲಕ್ಕಿಂತ ಭಿನ್ನವಾದದ್ದು, ವಿಶೇಷವಾದದ್ದು ಅನ್ನುವ ಕಾರಣಕ್ಕೆ ಕೇಳ್ತಾ ಇರುವ. ನಿನಗೂ ಒಂದು ನಿರೀಕ್ಷೆ ವಿಶೇಷವಾಗಿ ಇದರ ಮೇಲೆ ಉಂಟು. ನಿನಗಿದು ಸಾನುರಾಗವೇ? ಓ, ನನಗೆ ಅಲ್ಲ, ಸಾನುರಾಗವ ಅಂದ್ರೆ ಅರ್ಜುನನನ್ನು ಕೊಲ್ಲುವುದು ಸಾನುರಾಗವ ಅಂತ ಕೇಳುವ ಮೂರ್ಖ ಪ್ರಶ್ನೆ ಇಲ್ಲ ನನ್ನ. ಅದು ಪ್ರಶ್ನೆ ಹೌದೇ? ನೀ ಕೇಳಿದ್ರದ್ದು ಹಾಗೆ ಆಗ್ತದೆ ಅಲ್ವ? ಹೌದು, ಅದನ್ನು ಒಪ್ಪಿಯಲ್ಲೋ ನೀನು ಸೂತತ್ವಕ್ಕೆ ಬಂದದ್ದು. ಅವ ಸಾಯ್ಬೇಕು ಅಂತಲ್ವ ನಿನ್ನ ಮುಂಭಾಗದಲ್ಲಿ ಕುಳಿತದ್ದು? ಮತ್ತೆ ಅಷ್ಟಿದ್ದ ಮೇಲೆ ಮತ್ತೆ ಅದು ಸಾನುರಾಗುವಂತ ಮತ್ತೆ ಹೊಸ ಆತ ಕೇಳಲಿಕ್ಕೆ ಇಲ್ಲ ಇಲ್ಲ ಇಲ್ಲ, ಅದು ನಿರ್ಣಯ. ಅದು ನೀ ಕೇಳಿದ್ರೆ ಕಷ್ಟ ಆಗ್ತದೆ. ಈ ಬಾಣ ಅರ್ಜುನನನ್ನು ಕೊಲ್ತದೆ ಅನ್ನುವಂತಹ ನನ್ನ ವಿಶ್ವಾಸದಲ್ಲಿ ನಿನಗೆ ಸಾನುರಾಗವೇ ಅಂತ. ಅಂದ್ರೆ ಈ ಶರದ ಸಾಮರ್ಥ್ಯದ ಕುರಿತು ನಿನಗೆ ಸಾನುರಾಗವೇ? ಹಾಗೆ ಹೇಗೆ ಅಲ್ಲ, ಶರ ಅದನ್ನು ಹಿಡಿದ ನೀನು, ನಿನ್ನ ಸಾಮರ್ಥ್ಯ, ನಿನ್ನ ತೇಜಸ್ಸು, ಇದನ್ನೆಲ್ಲ ನೋಡುವಾಗ ಏನು ಹೇಳಬೇಕು ಅಂತ ಗೊತ್ತಾಗುವುದಿಲ್ಲ. ಹೌದಾ? ಎಲೆ ಬಾನು ಜಾತಕ್ಕೆ ಅಸ್ತ್ರದ ಮಗಿಮೆಯ ಎಲೆ ಬಾನು ಜಾತಕ್ಕೆ ಅಸ್ತ್ರದ ಮಹಿಮೆಯ ನೆಲೆಯರಿಯದೆ ಹೂಡಿದೆ, ಅಸ್ತ್ರದ ಮಹಿಮೆಯ ನೆಲೆ ಅರಿಯದೆ ಹೂಡಿದೆ. ನಳಿನಾಕ್ಷನಾಥನ ರಥದೊಳಗಿಯ ನಳಿನಾಕ್ಷನಾಥನ ರಥದೊಳಗಿಯ ನಿನ್ನ ಗೆಲುವರೆ ಬಿಡುವನೇನೈ. ನಳಿನಾಕ್ಷ ನಿನ್ನಯೋ ಗೆಲುವರೆ ಬಿಡುವನೇನೈ. ನಳಿನಾಕ್ಷ ಆತನ ರಥದೊಳಗೀಗ ನಿನ್ನ ನಿನ್ನ ಗೆಲುವ